ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಅಶೇಷ ದೋಷ ದುಷ್ಟಂ ತತ್ ಅದಾಯ್ತಲ್ಲ. ಮತಂ ಹೇಯಂ ಬುಭೂಷುಭಿಃ ಅದು ಮುಗಿತಲ್ವಾ? ನೆಕ್ಸ್ಟ್ ಹೇಳ್ತೇನೀಗ. ಹಾಂ, ಬುಭೂಷುಭಿಃ ಪ್ರತಿಪಾದಯಂತಂ ಸ್ಯಾದೇತತ ಆಗಬೇಕು. ಸ್ಯಾದೇತತ್ ವಿಶ್ವಸ್ಯ ಭ್ರಾಂತಿತ್ವಾದಿಕಮಿವ ಅಭ್ರಾಂತತ್ವಾದಿಕಮಿವ ಅಭ್ರಾಂತತ್ವಾದಿಕಮಪಿ ಮಿಥ್ಯಾ ಕಿಂ ನ ಸ್ಯಾತ್. ನ ಚೈತತ್ ಅಘಟಿತಂ ದುರ್ಘಟಸ್ತ್ವಸ್ಯ ಭೂಷಣತ್ವಾತ್ ಇತ್ಯಾಶಂಕಾಂ ಪರಿಹರನ್ ಮಂದಂ ಏತತ್ ಅಸ್ಮದೀಯಂ ತನ್ಮತಹೇಯತಾ ವ್ಯುತ್ಪಾದನಂ ಉಪಾದಾನ ಪ್ರಸಕ್ತೇಃ ಅಭಾವಾತ್ ಇತಿ ಸೋಲ್ಲುಂಠಂ ಆಹ ಏನೇತಿ ಅಂತಾರೆ. ಏನಿದರ ಅಭಿಪ್ರಾಯ ಸ್ವಲ್ಪ ಯೋಚನೆ ಮಾಡಿ ತಿಳ್ಕೊಳ್ಬೇಕೀಗ. ಈಗ ನೀವೇನಂದ್ರಿ, ಅವರ ಮತ ಅಶೇಷ ದೋಷ ದುಷ್ಟವಾಗಿದೆ, ಆದ್ದರಿಂದ ಬುಭೂಷುಗಳು ಜಿಜ್ಞಾಸುಗಳು ಜ್ಞಾನ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇರೋರು ಯಾವ ಕಾರಣಕ್ಕೂ ಆ ಮತವನ್ನು ಉಪಾದಾನ ಅದು ತಿರಸ್ಕಾರ ಮಾಡಬೇಕು ಅಂತ ಬೇರೆ ಅಂದ್ಬಿಟ್ರಲ್ಲ. ತಿರಸ್ಕಾರ ಮಾಡಬೇಕು ಅಂತ ಆಗ್ತತ್ತು ಯಾವಾಗ? ವಿಶ್ವಸ್ಯ ಭ್ರಾಂತತ್ವಾದಿಕಂ ಇವ ಅಭ್ರಾಂತತ್ವಾದಿಕಮಪಿ ಮಿಥ್ಯಾ ಕಿಂ ನ ಸ್ಯಾತ್. ಅವರು ಎಂಥ ಯೋಚನೆ ಮಾಡಿದ್ದಾರೆ ಅಂದರೆ, ಪ್ರಪಂಚ ಭ್ರಾಂತಿಕಲ್ಪಿತ ಅಂತನ್ನೋದು ಸುಳ್ಳು ಹೇಗೋ ಹಾಗೆ ಅಭ್ರಾಂತತ್ವವನ್ನು ಕೂಡ ನಾವು ಒಪ್ತೇವೆ. ಎಂಥ ಅಭ್ರಾಂತತ್ವ ಅಂದರೆ ಸುಳ್ಳು ಅಂಥೇಳೇ ಒಪ್ತೇವೆ ಅದನ್ನು ಕೂಡ. ನೋಡ್ರಿ, ಭ್ರಾಂತತ್ವವೂ ಸುಳ್ಳು, ಅಭ್ರಾಂತತ್ವವೂ ಪ್ರಪಂಚಕ್ಕೆ ಸುಳ್ಳು. ಏನು ಮಾಡ್ತೀರೀಗ? ನೋಡ್ರಿ ಹೇಗೆ ಹೇಳಿದ್ದಾರೆ. ಅದು ಭ್ರಾಂತ ಅಂತನ್ನೋದು ಸುಳ್ಳು, ಅಭ್ರಾಂತ ಅನ್ನೋದು ಸುಳ್ಳಂತೆ. ಎರಡು ಭ್ರಾಂತತ್ವ ಅಭ್ರಾಂತತ್ವ ಯದ್ಯಪಿ ವಿರುದ್ಧಗಳಲ್ವಾ. ಅವರಂತಾರೆ ಭ್ರಾಂತತ್ವವೂ ಸುಳ್ಳು ಅಭ್ರಾಂತತ್ವವೂ ಸುಳ್ಳಂತೆ. ಅಲ್ರಿ, ಎರಡನ್ನೇ ಹ್ಯಾಕೆ ಕೂಡಿಸ್ತೀರಿ ಅಂದ್ವಿ ನಾವು. ಅದಕ್ಕೆ ಅವರು ಉಪಾಯ ಮಾಡಿದರು. ಯಾವುದು ಕೂಡಿಸ್ಲಿಕ್ಕೆ ಬರೋದಿಲ್ಲ ಅಂತಿದೆ ಅದು ನಮಗೆ ಆಭರಣ ಅಂದ್ರೆ ಅವರು. ನೋಡ್ರಿ, ನಚೈತತ ಅಘಟಿತಂ ಅಂತಂದರೆ ಭ್ರಾಂತತ್ವ ಅಭ್ರಾಂತತ್ವ ಎರಡನ್ನೂ ಘಟನಾ ಮಾಡಲಿಕ್ಕೆ ಬರಲ್ಲ ಅಂತ ಅನ್ಬೇಡ್ರಿ. ಯಾಕಂದರೆ ದುರ್ಘಟತ್ವಸ್ಯ ಭೂಷಣತ್ವಾತ್. ದುರ್ಘಟತ್ವ ಅನ್ನೋದೇನಿದೆ, ಭ್ರಾಂತತ್ವ ಅಭ್ರಾಂತತ್ವ ದುರ್ಘಟ ಅಂತ ಅಂತೀರಲ್ಲ ನೀವು, ಅದು ನಮಗೆ ಭೂಷಣ. ಅದು ಯಾವುದನ್ನು ಕೂಡಿಸ್ಲಿಕ್ಕೆ ಬರೋದಿಲ್ಲ ಅಂತ ಅಂತೀರಿ ನೋಡು, ಅದು ನಮಗೆ ಭೂಷಣವೇ ಹೊರತು ಅದು ದೂಷಣ ಅಲ್ಲ. ದುರ್ಘಟತ್ವಸ್ಯ ಭೂಷಣತ್ವ ಅಂತಂದ್ಬಿಟ್ರು. ಏನು ಮಾಡ್ತೀರಿ ಹಿಂಗೆ ಮಾತಾಡಿದರೆ? ಭ್ರಾಂತತ್ವನೂ ಇದೆ ಅಭ್ರಾಂತತ್ವನೂ ಇದೆ, ಅವೆರಡೂ ಸುಳ್ಳೇ. ಭ್ರಾಂತತ್ವ ಹೇಗೆ ಸುಳ್ಳೋ ಅಭ್ರಾಂತತ್ವವೂ ಸುಳ್ಳು. ನೀವೇನಂದ್ರಿ, ಭ್ರಾಂತಿಕಲ್ಪಿತ ಅನ್ನುವಂಥ ಮತ ಭ್ರಾಂತಿಕಲ್ಪಿತ ಆದರೆ ಅಭ್ರಾಂತತ್ವ ಒಪ್ಕೊಳ್ಬೇಕು ಅಂತಂದ್ರೆ ಇಲ್ಲ ಪ್ರಪಂಚಕ್ಕೆ, ಅಭ್ರಾಂತತ್ವನೂ ಒಪ್ಕೊಂಡ್ಬಿಡ್ತೀವಿ ಅಂದ್ರೆ ಅವರು. ಅಲ್ರಿ, ಪ್ರಪಂಚ ಅಭ್ರಾಂತ ಅಂತೀರಿ ಭ್ರಾಂತ ಅಂತೀರಿ, ಯಾವುದು ಅಂದರೆ ಎರಡೂ ಇದೆ ಅಂದರು. ಎರಡೂ ಸುಳ್ಳಾದದ್ದು ಎರಡೂ ಇದೆ. ಎರಡೂ ದುರ್ಘಟ ಅಂದರೆ ದುರ್ಘಟತ್ವ ಇಲ್ಲ, ಅದು ಭೂಷಣವೇ ನಮಗೆ. ಇತ್ಯಾಶಂಕಾಂ ಪರಿಹರನ್ ಮಂದಮೇತದ್ ಅಸ್ಮದೀಯಂ ತನ್ಮತ ಹೇಯತಾ ವ್ಯುತ್ಪಾದನಂ. ಆದ್ದರಿಂದ ಆ ಅಶೇಷ ದೋಷ ದುಷ್ಟವಾದ ಮತ ಅದು ಹೇಯ ಅಂತ ನೀವೇನು ಹಿಂದೆ ಸಮರ್ಥನೆ ಮಾಡಲಿಕ್ಕೆ ಹೋದರೆ ಅದು ತಪ್ಪು ಅಂತಿದ್ದಾರೆ.
ಮಂದಮೇತತ್ ಅಸ್ಮದೀಯಂ ತನ್ಮತ ಹೇಯತಾ ವ್ಯುತ್ಪಾದನಂ. ಆ ಮತವನ್ನು ಹೇಯ ಅಂತ ಉಪಾದನೆ ಮಾಡಲಿಕ್ಕೆ ಹೋಗಿದ್ದು ಮಂದ. ಉಪಾದಾನ ಪ್ರಸಕ್ತೇರಭಾವಾತ್. ಉಪಾದಾನ ಪ್ರಸಕ್ತಿನೇ ಇಲ್ಲ. ಉಪಾದಾನ ಪ್ರಸಕ್ತಿ ಇದ್ದಿದ್ರೆ ಆಗ ನೀವು ಹೇಳ್ಬೋದಾಗಿತ್ತು, ಇತಿ ಸೋಲ್ಲುಂಠಮಾಹ. ಉತ್ಕಂಠಿತರಾಗಿ ಹೇಳ್ತಾ ಇದ್ದಾರೆ ಆಚಾರ್ಯರೀಗ. ನಾವ್ಯಾಕೆ ಆ ಮತವನ್ನು ತಿರಸ್ಕಾರ ಮಾಡಬೇಕು ಹೇಯ ಅಂತಂದ್ವಿ ಅಂದರೆ ಈಗ ಹೇಳ್ತಾರೆ ನೋಡ್ರಿ, ಏನ ಸ್ವಮತ ಹೇಯತ್ವಂ ಸ್ವಯಂ ಅಂಗೀಕೃತಂ ಸದಾ ಕೇವಲ ಅದು ಭ್ರಾಂತಿತ್ವಾದ್ ದುರ್ಘಟತ್ವಸ್ಯ ಭೂಷಣತ್ವಾಚ್ಚ ಕೇವಲಂ ಉನ್ಮತ್ತೋಪಿ ಕಥಂ ತಸ್ಯ ಮತಂ ಸ್ವೀಕರ್ತುಮಿಚ್ಛತಿ. ಎಂಥ ಮಾತಾಡಿದ್ರು ನೋಡ್ರಿ, ಸ್ಪಷ್ಟ ಗೊತ್ತಾಗ್ತದೆ. ಏನ ಸ್ವಮತ ಹೇಯತ್ವಂ ಸ್ವಯಂ ಅಂಗೀಕೃತಂ ಸದಾ ಭ್ರಾಂತಿತ್ವಾದ್ ದುರ್ಘಟತ್ವಸ್ಯ ಭೂಷಣತ್ವಾಚ್ಚ ಕೇವಲಂ ಉನ್ಮತ್ತೋಪಿ ಕಥಂ ತಸ್ಯ ಮತಂ ಸ್ವೀಕರ್ತುಮಿಚ್ಛತಿ. ಅಲ್ರಿ, ನಿಮ್ಮ ಮತ ಹೇಯ ಆಗಬೇಕು ಅಂತಂದರೆ ಹೌದ್ರಿ ನಮ್ಮ ಮತ ಹೇಯನು ಅಂತಂತಿದ್ದಾನೆ. ನಿಮ್ಮ ಮಟ್ಟದಲ್ಲಿ ದುರ್ಘಟತ್ವವನ್ನು ಭೂಷಣ ಅನ್ಬೇಕಾಗ್ತದೆ ಅಂದರೆ ಹೌದ್ರಿ ನಮ್ಮ ಮಟ್ಟದಲ್ಲಿ ಯಾವುದು ದುರ್ಘಟವೋ ಅದು ಅಲಂಕಾರ ಅಂತಿದ್ದಾನೆ. ಹಾಗಾದರೆ ಉನ್ಮತ್ತನೂ ಕೂಡ ನಿಮ್ಮ ಮತವನ್ನು ಸ್ವೀಕಾರ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ ಅಂದ್ರೆ ಆಚಾರ್ಯ. ಎಂಥ ದಡ್ಡನೂ ಕೂಡ ಈ ಥರ ಮಾತಾಡಿದರೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಅಲ್ವಾ. ಭ್ರಾಂತಿ ವಿಷಯತ್ವೇನ ಅಂಗೀಕೃತತ್ವಾತ್ ಅಂತ ಅರ್ಥ. ದುರ್ಘಟತ್ವಸ್ಯ ಭೂಷಣತ್ವೇನ ಅಂಗೀಕೃತತ್ವಾಚ್ಚ ಕೇವಲಂ ಉನ್ಮತ್ತೋಪಿ ಸಾಕ್ಷಾದುನ್ಮತ್ತೋಪಿ ನ ಪುನಃ ಉನ್ಮತ್ತಕ ಬೀಜಾದ್ಯನೇನ ಉನ್ಮತ್ತಃ ನಹಿ ಉನ್ಮತ್ತ ಸ್ವಮತಂ ಭ್ರಾಂತಂ ದುರ್ಘಟಂಚ ಇತಿ ಸ್ವಯಮೇವ ಮನ್ಯತೆ ತರ್ಹಿ ಕಥಂ ಲೋಕೆ ಪ್ರವೃತ್ತಂ ಇತ್ಯತಃ ಈಚೇತಿ. ನೋಡ್ರಿ, ಗಮನಿಸ್ರಿ. ಕೇವಲಂ ಉನ್ಮತ್ತಃ, ಕೇವಲಂ ಅನ್ನೋದು ಅಲ್ಲಿಗೆ ಅನ್ವಯ. ಅಂದರೆ ಸಾಕ್ಷಾತ್ ಉನ್ಮತ್ತೋಪಿ ಸ್ವೀಕರ್ತುಂ ನ ಇಚ್ಛತಿ ತಸ್ಯ ಮತಂ. ಸಾಕ್ಷಾತ್ತಾಗಿ ಉನ್ಮತ್ತನಾಗಿರ್ತಾನಲ್ಲ ಅವನು ಕೂಡ ಇಂಥ ಮತವನ್ನು ಒಪ್ಪಲಿಕ್ಕೆ ತಯಾರು ಇಚ್ಛೆ ಪಡಲ್ಲ, ಆಗಲ್ಲ. ನಹಿ ಉನ್ಮತ್ತ ಸ್ವಮತಂ ಭ್ರಾಂತಂ ದುರ್ಘಟಂಚ ಇತಿ ಸ್ವಯಮೇವ ಮನ್ಯತೆ. ದಡ್ಡ ತನ್ನದೇ ಆದಂಥ ಕೆಲವು ಚೌಕಟ್ಟು ಹಾಕ್ಕೊಂಡಿರ್ತಾನೆ. ಅವ ದಡ್ಡನಾದರೂ ಉನ್ಮತ್ತನಾದರೂ ಕೆಲವು ಚೌಕಟ್ಟು ಹಾಕ್ಕೊಂಡಿರ್ತಾನೆ. ಅವ ಎಂದೂ ಅದನ್ನು ಭ್ರಾಂತ, ಅದು ದುರ್ಘಟ ಅಂತ ಅವ ಅನ್ನಲ್ಲ. ಅದನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾನವ. ನೀವು ನೋಡಿದರೆ ಭ್ರಾಂತಿ ಕಲ್ಪಿತ ಅನ್ನೋದು ಅಲ್ರಿ, ಅದನ್ನು ಕೂಡಿಸ್ತೀರ ಹೇಗೆ ಅಂದರೆ ದುರ್ಘಟವೇ ನಮಗೆ ಭೂಷಣ ಅನ್ನೋದು. ಮತ್ತೆ ನಿಮ್ಮಂಥ ಮತವನ್ನು ಉನ್ಮತ್ತನೂ ಕೂಡ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಇಲ್ಲ. ತರಿ ಕಥಂ ಲೋಕೆ ಪ್ರವೃತ್ತಂ. ಅಲ್ಲ, ನಮ್ಮ ಮತವನ್ನು ಉನ್ಮತ್ತನೂ ಸ್ವೀಕರಿಸಲಾರ ಅಂತಂದರೆ ಲೋಕದಲ್ಲಿ ಪ್ರವೃತ್ತಿಯಾಗಿ ಬಂದದಲ್ಲ ಇಷ್ಟೆಲ್ಲ ವಿಸ್ತಾರವಾಗಿ. ಅಂಡರ್ಲೈನ್ ಮಾಡಿಕೊಳ್ರಿ ಇದನ್ನು. ಯಾಕಂದರೆ ಜಾಲಿಯಾಳವ್ರು ಬಂದಾರಿಲ್ಲ, ಆವಾಗ ಪ್ರಶ್ನೆ ಕೇಳ್ತಿರ್ತದಲ್ವಾ, ನಮ್ಮ ಮತವೇ ಶ್ರೇಷ್ಠ ಅಂತಾದರೆ ಅವರೆಲ್ಲರೂ ಯಾಕೆ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ? ನಮ್ಮ ಮತವೇ ಶ್ರೇಷ್ಠ ಅಂತಾದರೆ ಅವ್ರದ್ದು ತಪ್ಪು ಅಂತಾದರೆ ಆ ತಪ್ಪು ಅನ್ನೋದು ಇಷ್ಟೆಲ್ಲ ವಿಸ್ತಾರವಾಗಿ ಬೆಳೀತೆ ಯಾಕೆ? ಅದಕ್ಕೆ ಕಾಂಗ್ರೆಸ್ ಬೆಳೆದಿಲ್ವಾ? ಬೆಳಿಲಿಕ್ಕೆ ಏನು ಬೇಕಾದರೂ ಬೆಳೀತಾವೆ. ಯಾಕಂದರೆ ಬೆಳೆಸೋನು ಬೇರೆ ಇದ್ದಾನಲ್ಲ, ಅದನ್ನೇ ಬರೀತಾರೆ ಮುಂದೆ. ಸುಮ್ಮನೆ ಬೆಳಿಲಿಲ್ಲ, ತಪ್ಪಾದದ್ದು ಕೂಡ ಇಷ್ಟು ವಿಸ್ತೃತವಾಗಿ ಆ ಪಕ್ಷ ಬೆಳಿಬೇಕಾದ್ರೆ ಅದ್ರ ಹಿಂದೆ ಬೇರೆ ಇದ್ದಾನೆ.
ಸರಿಯಾದದ್ದು ಬೆಳಿಲಿಕ್ಕೂ ಕೂಡ ಹಾಗಾದ್ರೆ ತಪ್ಪಾದದ್ದನ್ನು ಬೆಳೆಸ್ಲಿಕ್ಕೆ ಇನ್ನೊಬ್ಬನು ಬೇಕು ಅಂದಮೇಲೆ ಅಲ್ವಾ? ನೋಡ್ರಿ, ಅದಕ್ಕೆ ತರ್ಹಿ ಕಥಂ ಲೋಕೆ ಪ್ರವೃತ್ತಂ, ಇಷ್ಟು ಅಶೇಷ ದೋಷ ದುಷ್ಟವಾದದ್ದು ಅಂತ ಆದರೂ ಕೂಡ ಲೋಕದಲ್ಲಿ ಯಾಕೆ ಇದ್ರ ಪ್ರವೃತ್ತಿ ಇದೆ? ಎಲ್ಲರೂ ಬಿಟ್ಬಿಡ್ಬೇಕಾಗಿತ್ತಪ್ಪ. ಅದಕ್ಕಂತ ಇತ್ಯತಃ ಈಶೇತಿ ಈಶ ಶಕ್ತೇರಚಿಂತ್ಯತ್ವಾತ್ ಮಹೋನ್ಮತ್ತೈ ಪ್ರವರ್ತಿತಂ. ಎಂಥ ಅದ್ಭುತ ಉತ್ತರ ನೋಡ್ರಿ ಆಚಾರ್ಯ. ಜಗತ್ತಿನೊಳಗೆ ಬೌದ್ಧ ದರ್ಶನ ಇದೆ, ಜೈನ ದರ್ಶನ ಇದೆ, ನಾಸ್ತಿಕ ದರ್ಶನ ಇದೆ, ಚಾರ್ವಾಕರದ್ದು, ಮಾಯಾವಾದ ಇದೆ, ಇನ್ನಿತರ ಬೇರೆ ಬೇರೆ ಇತ್ತೀಚೆಗೆ ಹೊಸ ಹೊಸ ದರ್ಶನಗಳು ಶುರು ಆಗಿದ್ದಾವೆ, ಅದರದ್ದೇ ಮಾಡಿಫೈ. ಅವೆಲ್ಲವೂ ಯಾಕಿಷ್ಟು ವಿಸ್ತೃತವಾಗಿ ಬೆಳೀತಾ ಇದ್ದಾವೆ? ಲೋಕದಲ್ಲಿ ಯಾಕಿಷ್ಟು ವಿಸ್ತೃತವಾಗಿ ಪ್ರವೃತ್ತಿ ಆಗ್ತಾ ಇದೆ? ಅದಕ್ಕೆ ಉತ್ತರ ಕೊಟ್ಟು ಈಶ ಶಕ್ತೇ ಅಚಿಂತ್ಯತ್ವಾತ್ ಅಂತಂದು. ಭಗವಂತನ ಶಕ್ತಿ ಇದೆ ಅಲ್ಲ, ಅದು ಅಚಿಂತ್ಯ. ಮಹಾ ಉನ್ಮತ್ತರು ಆ ಶಕ್ತಿಯ ಪ್ರಭಾವಕ್ಕೊಳಗಾಗಿ ಇಂಥ ಮತಗಳ ಪ್ರವೃತ್ತಿಯನ್ನ, ಇಷ್ಟೇ ಉತ್ತರ. ಮಹೋನ್ಮತ್ತೈಹಿ, ಮಹಾ ಉನ್ಮತ್ತರಾದವರು ಬೇಕಂತ್ಲಿ ವೇದ, ವೇದಾಂತ, ನಿಜವಾದ ಆಧ್ಯಾತ್ಮಿಕ ಮಾರ್ಗ, ಭಗವಂತನ ಗುಣಪೂರ್ಣತೆ, ಸಾಕಾರತೆ ಅವುಗಳನ್ನು ಒಪ್ಪದೇನೆ ಬೇಕಂತ್ಲಿ ಇಂಥವುಗಳನ್ನು ಜಗತ್ತಿನ ತುಂಬ ಹರಡಿಬಿಡ್ತಾರಂತೆ. ಅದು ಅಟ್ರಾಕ್ಷನ್ ಆಗ್ಲಿಕ್ಕೆ ಏನು ಬೇಕೋ ಅದನ್ನೂ ಮಾಡಿರ್ತಾರೆ ಅವರು. ಅದಕ್ಕೊಂದು ಬೇರೆ ಲೇಬಲ್ ಅಂಟಿಸ್ತಾರೆ, ಅದಕ್ಕೆ ಅವರೇ ಆ್ಯಡ್ ಕೊಡ್ತಾರೆ. ನೀವೇನು ಮಾಡಬೇಕಾಗಿಲ್ಲ, ತಾನಾಗೆ ಅಟ್ರಾಕ್ಟ್ ಆಗಿಬಿಡ್ತಾರೆ. ಎಲ್ಲ ಯೋಗದಿಂದಲೇ ಜಗತ್ತಿನ ಉದ್ಧಾರ ಆಗ್ತದೆ ಅಂದ್ಕೊಂಡಂಗೆ. ಆದರೆ ವಾಸ್ತವಿಕವಾಗಿ ಅದು ಅಶೇಷ ದೋಷ ದುಷ್ಟತೆ ಅನ್ನೋದು ಬಹಳ ಜನರು ಅದನ್ನು ಒಪ್ಪಿಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ಅದು ದುಷ್ಟ ಅಲ್ಲ ಅಂತ ತೀರ್ಮಾನ ಮಾಡಬಾರ್ದು. ಯಾಕಂದ್ರೆ ಇತ್ತೀಚೆಗೆ ಅದೊಂದು ಮಾಸ್ ಹೇಳ್ತಾ ಇರ್ತದೆ, ಎಷ್ಟು ಜನ ಒಪ್ಪಿಕೊಂಡಿದ್ದಾರೆ, ನೀವೊಬ್ರು ಬಿಟ್ರೆ ಹೆಂಗ್ರಿ ಅಂದ್ರೆ, ಅಲ್ವಾ? ಏನಂದ್ರಿ? ಪ್ರಶ್ನೆ ಕೇಳಿದ್ರಲ್ಲ. ಅದನ್ನೇ ಹೇಳೋದು, ವ್ಯವಸ್ಥೆ ಮನುಷ್ಯನಿಗೆ ತಾನು ಒಳಗಿಳಿದು ಯೋಚನೆ ಮಾಡಬೇಕೇ ಹೊರತು ಇನ್ನೊಬ್ರು ಒಪ್ಪಿಕೊಂಡಿದ್ದಾರೆ ಅನ್ನೋ ಕಾರಣದಿಂದ ತಾನು ಒಪ್ಪಿಕೊಳ್ಬಾರ್ದು. ನಾನು ವಿಮೃಶ್ಯ ಕೃತಿ ಕುರುತೆ ಖಿಲಂ ಅಂದಿಲ್ವೇ ಸುಮಧ್ವಿಜಯದಲ್ಲಿ? ತ್ರಿವಿಕ್ರಮ ಪಂಡಿತಾಚಾರ್ಯರು ಇಷ್ಟು ದೊಡ್ಡ ಉದ್ದಾಮ ವಿದ್ವಾಂಸರಾಗಿದ್ದರೂ ಕೂಡ ಕೂಡಲೇ ಮಧ್ವಾಚಾರ್ಯರನ್ನ ನೋಡಿ ಪ್ರವಚನ ಕೇಳಿ ಗ್ರಂಥ ಓದಿದ ಕೂಡಲೇ ಒಪ್ಪಿಕೊಳ್ಳಿಲ್ಲ. ವಿಮರ್ಶೆ ಕುರುತೆ, ಸ್ವತಃ ವಿಮರ್ಶೆ ಮಾಡಿ ತಮ್ಮ ಆತ್ಮಸಾತ ಆಗದಾಗ ಇದನ್ನು ನಾನು ಒಪ್ಪಿಕೊಳ್ಳಿಕ್ಕೆ ತಯಾರಿದ್ದೇನೆ ಅಂದ್ರಂತ. ಆಮೇಲೆ ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಆತ್ಮೋದ್ಧಾರಕ್ಕೆ ವೇದಾಂತದ ವಿಷಯ ಬಂದಾಗ ಸ್ವತಃ ತಾನದನ್ನು ತನ್ನ ಬುದ್ಧಿವಂತಿಕೆಯನ್ನು ಹಾಕಿ ಒಳಗಿಳಿದು ಯೋಚನೆ ಮಾಡಿ ತೀರ್ಮಾನ ಮಾಡಿಕೊಳ್ಬೇಕು. ಅದು ಈ ಪರ್ಸೆಂಟೇಜ್ ಲೆಕ್ಕಾಚಾರ ಬಹಳ ಕಷ್ಟ. ವ್ಯಕ್ತಿಗತ ಆತ್ಮೋದ್ಧಾರಕ್ಕೋಸ್ಕರ ಯಾವ್ಯಾವ ದರ್ಶನಗಳಲ್ಲಿ ಏನೇನು ಥರದ ವಿಮರ್ಶೆ ನಡೆದಿದೆ ಅನ್ನೋದ ಕುಲಂಕುಷ ಯೋಚನೆ ಮಾಡ್ರಿ. ಸುಮ್ಮನೆ ಮಧ್ವಾಚಾರ್ಯರು ಅಶೇಷ ದೋಷ ದುಷ್ಟಂ ತತ್ ಹೇಯಂ ಅನ್ನೋ ಪ್ರಸಂಗ ಇರಲಿಲ್ಲ ಅಲ್ವಾ? ಇದು ಎಲ್ಲ ವಿಜ್ಞಾನಿಗಳು ಕೂಡ ಹೇಗೆ ತಮ್ಮದೇ ಆದಂತಹ ವಿಷಯವನ್ನು ಮಂಡಿಸ್ತಾರೋ ಹಾಗೆ ಮಧ್ವಾಚಾರ್ಯರು ಕೂಡ ತಮ್ಮ ವಿಷಯವನ್ನು ಮಂಡಿಸಿ ನಿರ್ಧಾರ ಕೊಟ್ಟಿದ್ದಾರೆ. ಎಲ್ಲವೂ ಭ್ರಾಂತಿ ಕಲ್ಪಿತ, ಎಲ್ಲವೂ ಸುಳ್ಳು ಅಂತನ್ನುವಂಥ ವಾದವನ್ನು ಮಂಡಿಸ್ತಿದ್ದಾರೆ. ಅದು ಸರಿ ಅನ್ನಿಸ್ತಾ ಇಲ್ಲ.
ಉನ್ಮತ್ತನೂ ಕೂಡ ಅಂಥ ವಾದವನ್ನು ಒಪ್ಪಗೊಳ್ಳಾರ. ಲೋಕದಲ್ಲಿ ಇಷ್ಟು ದೊಡ್ಡ ಪ್ರವೃತ್ತಿ ಬಂದ್ಬಿಟ್ಟದಲ್ಲ ಮತ್ತೆ ಅಂದರೆ ಭಗವಂತನ ಅಚಿಂತ್ಯ ಶಕ್ತಿರಪ್ಪ. ಮಹಾ ಉನ್ಮತ್ತರಾದವರು ಇಂಥ ವಾದಗಳನ್ನು ಅಲ್ಲಲ್ಲಿ ಪ್ರವೃತ್ತಿಯನ್ನ ಅಂತ ನಿರ್ಣಯ ಕೊಟ್ಬಿಟ್ಟಿದ್ದಾರೆ. ಸರಿಯಾಗಿ ಅರ್ಥ ಆಗ್ತದಾ? ಈಶ ಶಕ್ತಿಯ ಅಚಿಂತ್ಯತ್ವಾತ್, ಭಗವಂತನ ಅದ್ಭುತವಾದ ಅಚಿಂತ್ಯ ಶಕ್ತಿ ಇದೆ. ಯಾವುದಾದ್ರೂ ಕಾಲದಲ್ಲಿ ಏನು ಬೇಕಾದರೂ ಹೊಸ ಹೊಸ ಥೇರಿಯನ್ನು ಹುಟ್ಟಿಸಿ ಹಾಕ್ಬಿಟ್ಟಿರ್ತಾನೆ ದೇವ್ರ ಜಗತ್ತಿನಲ್ಲಿ. ಈಗ ಬರೀ ಸಾಫ್ಟ್ವೇರ್ ಹುಟ್ಟಿಸಿಲ್ವಾ? ಒಂದು ಕಾಲದಲ್ಲಿ ಎಲ್ಲರೂ ವಕೀಲರಾದ್ರೇ ಉದ್ಧಾರ, ಒಂದು ಕಾಲದಲ್ಲಿ ಡಾಕ್ಟರ್ ಆದ್ರೆ ಉದ್ಧಾರ. ಈಗ ಇನ್ ಸ್ವಲ್ಪ ದಿವಸ ಕಳೀತಿರ್ಲಿಕ್ಕೆ ಇನ್ನೊಂದೇನೋ ಬರ್ತದೆ, ಇನ್ನೊಂದೇನೋ ಆವಿಷ್ಕಾರ ಆಗ್ತದೆ. ಆದ್ರೆ ಅವು ಯಾವುದೂ ಕೂಡ ನಮಗೆ ಆತ್ಮೋದ್ಧಾರದ ದಾರಿಯಲ್ಲಿ ನಾವು ಅದನ್ನು ಉಪಾದಾನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಏನಿದ್ರೂ ಸೂತ್ರ ಪ್ರಪಂಚ, ಬ್ರಹ್ಮಸೂತ್ರಗಳು, ವೇದಾಂತಗಳು, ಅವುಗಳಲ್ಲಿ ಪರಸ್ಪರ ವಿರೋಧ ಬಾರದಂತೆ ನಾವು ಅದನ್ನು ವ್ಯಾಖ್ಯಾನಿಸ್ಕೊಳ್ಳೋದು, ತನ್ಮೂಲಕ ಭಗವಂತನ ಗುಣಪೂರ್ಣತೆಯನ್ನು ಅರ್ಥೈಸ್ಕೊಳ್ಳೋದು. ಆ ರೀತಿಯಾದ ದಾರಿಯಲ್ಲಿ ಹೋಗ್ಬೇಕಷ್ಟೆ. ಸೂತ್ರ ವ್ಯಾಖ್ಯಾನಂ ಉಪಕ್ರಮ್ಯ ಅಪವ್ಯಾಖ್ಯಾನಸ್ಯ ಹೇಯತಾ ವ್ಯುತ್ಪಾದನಂ ಅಸಂಗತಂ ಇತ್ಯತಃ ಸ್ವವ್ಯಾಖ್ಯಾನ ದಾರ್ಢ್ಯಾರ್ಥಮಿತ್ಯಾಶೇವಾನ್ ಉಕ್ತಂ ಸೂತ್ರಾರ್ಥಂ ವಿವೃಣ್ವನ್ ಮಾಯಾ ಶಬ್ದಾರ್ಥಂ ತಾವದಾಹತ ಇತಿ. ಕಾಣ್ತಾ ಇದೆ ಇಲ್ಲ? ಈಗ ಬಹಳ ಜನರು ಪ್ರಶ್ನೆ ಮಾಡ್ತಿರ್ತಾರೆ, ನಿಮ್ದೇನದ ಅಷ್ಟು ಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ರಿ, ಬ್ಯಾರೆಯವ್ರದ್ದು ಯಾಕೆ ಖಂಡನ ಮಾಡ್ತೀರಿ ಅಂತ. ಬಹಳ ಜನ ಪ್ರಶ್ನೆ ಕೇಳ್ತಾರೆ. ನಿಮ್ಮ ಪ್ರಕಾರ ನೀವು ಸೂತ್ರ ವ್ಯಾಖ್ಯಾನ ಮಾಡಿ ಹೋಗ್ಬಿಡ್ರಪ್ಪ, ಬೇರೆಯವ್ರು ಮಾಡಿದ ಭಾಷ್ಯವನ್ನೆಲ್ಲ ತೋರಿಸಿ ಅದು ಸರಿಯಲ್ಲ, ಅದು ಹೇಯ, ಅದನ್ನು ಯಾರು ಸ್ವೀಕಾರ ಮಾಡಬಾರ್ದು ಅಂತ ಹಿಂಗ್ಯಾಕೆ ಹೇಳ್ತೀರಿ ನೀವು? ಅದು ಮಾಡಬಾರ್ದು ಅಂತ, ಅಸಂಗತ ಅಂತ ತುಂಬ ಜನರು ಅಲಿಗೇಷನ್ ಮಾಡ್ತಿರ್ತಾರಲ್ವಾ. ಅದಕ್ಕೆ ಟೀಕಾಕೃತ್ಪಾದರಂತಾರೆ, ನಾವು ಬೇರೆಯವ್ರು ಮಾಡಿದ ವ್ಯಾಖ್ಯಾನವನ್ನು ದೂಷಿಸ್ಬೇಕು ಅನ್ನೋದು ನಮಗೇನು ಚಟ ಅಲ್ಲ. ಮತ್ತೇನು, ನಾವು ಮಾಡಿದ ವ್ಯಾಖ್ಯಾನ ದೃಢ ಆಗಬೇಕಾದ್ರೆ ಬೇರೆಯವ್ರ ವ್ಯಾಖ್ಯಾನದಲ್ಲಿರೋ ದೋಷ ತೋರಿಸ್ಲೇಬೇಕು ಅಲ್ವಾ. ಲೋಕದೊಳಗೆ ಅನೇಕ ವಿಜ್ಞಾನಿಗಳು ಬಂದಾಗ ಈ ವಿಜ್ಞಾನಿದೇನೆ ಸರಿ ಅಂತ ತೋರಿಸ್ಬೇಕಾದ್ರೆ ಬೇರೆ ವಿಜ್ಞಾನಿ ಕಂಡುಕೊಂಡದ್ದನ್ನ ಏನು ದೋಷ ಇದೆ ಅಂತ ಎತ್ತು ತೋರಿಸಿದ್ರೆ ಇದು ದೃಢ ಆಗ್ತದೆ. ನಮ್ಮ ವ್ಯಾಖ್ಯಾನದ ದೃಢತೆನೇ ಶಿಷ್ಯರಿಗೆ ಮಾಡಬೇಕಾದ್ರೆ ಪರವ್ಯಾಖ್ಯಾನದಲ್ಲಿರೋ ದೋಷ ತೋರಿಸಿ ಹೇಯತಾ ವ್ಯುತ್ಪಾದನೆ ಮಾಡೋದು ಅನಿವಾರ್ಯ ಆಗಿದೆ. ಹೊರತು ನಮಗೇನು ಅವ್ರ ಮೇಲೆ ಬೇರೆ ಬೇರೆ ಥರದ ದ್ವೇಷಾಸೂಯೆಗಳಲ್ಲ. ಯಾವಾಗಲೂ ಅಷ್ಟೇ. ಇಲ್ಲದೆ ಹೋದ್ರೆ ಅವ್ರ ವ್ಯಾಖ್ಯಾನವೇ ಇತ್ತಲ್ಲ, ನಿಮ್ಮ ವ್ಯಾಖ್ಯಾನ ಎದಕ್ಕೆ ಬೇಕು ಅಂತ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕು ಅವಾಗ? ಸಹಜ ಅಲ್ವಾ? ಅಲ್ಲೇನಿದೆ ಒಂದಿಷ್ಟು ದೋಷಗಳು ನಮಗೆ ಕಂಡಿರೋದನ್ನ ತೋರಿಸಿ ನಾವು ವ್ಯಾಖ್ಯಾನ ಮಾಡಿದ ಮೇಲೆ ಈ ವ್ಯಾಖ್ಯಾನ ದೃಢ ಆಗಬೇಕಾದ್ರೆ ಆ ದೋಷ ತೋರಿಸ್ಬೇಕೋ ಬೇಡ? ಸುಮ್ಮನೆ ಅಲ್ಲ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆಯೋದು ಅಂದ್ರೆ. ಅದಕ್ಕೆ ಸ್ವವ್ಯಾಖ್ಯಾನ ದಾರ್ಢ್ಯಾರ್ಥಂ, ತಾವು ಮಾಡಿದ ಅಂದರೆ ಮಧ್ವಾಚಾರ್ಯರು ತಾವು ಮಾಡಿದ ವ್ಯಾಖ್ಯಾನದ ದೃಢತೆಗಾಗಿ ಪರವ್ಯಾಖ್ಯಾನದಲ್ಲಿ ಹೇಯತಾವನ್ನು ತೋರಿಸ್ಬೇಕಾಯಿತು. ಆ ರೀತಿ ತೋರಿಸಿ ಸೂತ್ರಾರ್ಥವನ್ನು ವಿವರಣೆ ಮಾಡಬೇಕಾದ್ರೆ ಈ ಅಧಿಕರಣದಲ್ಲಿ ಬಂದ ಒಂದು ಸೂತ್ರ, ಮಾಯಾ ಮಾತ್ರಂತು ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಅನ್ನೋ ಸೂತ್ರದಲ್ಲಿ ಮಾಯಾ ಶಬ್ದದ ಅರ್ಥ ಏನು ಅನ್ನೋದನ್ನ ಈಗ ತಿಳಿಸ್ತಾ ಇದ್ದಾರೆ ನೋಡ್ರಿ. ಹಿಂದೆ ಬಂದಿದೆ ಓಂ ಮಾಯಾ ಮಾತ್ರಂತು ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಓಂ ಅಂತ ಒಂದು ಸೂತ್ರ ಬಂದಿತ್ತು. ಮಧ್ಯದಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮ ತಲೆ ಎಲ್ಲೆಲ್ಲೆಲ್ಲೋ ಹೋಗಿ ಬಂತೀಗ. ಈಗ ಮತ್ತೆ ಕೊನೆಗೆ ಬರ್ತಿದ್ದಾರೆ ನೋಡ್ರಿ. ಈ ಸೂತ್ರ ಏನಿದೆ ಮಾಯಾ ಮಾತ್ರಂತು ಅನ್ನೋ ಸೂತ್ರ
ಈ ಮಾಯಾ ಶಬ್ದಕ್ಕೆ ಬೇರೆ ಬೇರೆಯವರು ಮಾಯಾ ಅಂಥೇಳಿ ಅರ್ಥ ಮಾಡಿದ್ದಾರೆ, ಮಾಯೆ. ಆದರೆ ಆಚಾರ್ಯರ ಅರ್ಥ ಎಷ್ಟು ಚೆನ್ನಾಗಿ ಬರೀತಾರೆ ನೋಡ್ರಿ. ಅತಃ ಪ್ರಜ್ಞಾತ್ರ ಮಾಯೋಕ್ತ ಜೈವೀ ಅತಃ ಇತಿ ಅರ್ಥ ಬರೀತಾರೆ. ಅನ್ಯಥಾ ವ್ಯಾಖ್ಯಾನಸ್ಯ ದುಷ್ಟತ್ವಾತ್ ಅಂತ ಅರ್ಥ. ಅನ್ಯಥಾ ವ್ಯಾಖ್ಯಾನಸ್ಯ ದುಷ್ಟತ್ವಾತ್. ಈ ಸೂತ್ರಕ್ಕೆ ಬೇರೆಯವರು ಮಾಡಿದ ವ್ಯಾಖ್ಯಾನ ವಿಪರೀತವಾಗಿದೆ, ಅನ್ಯಥಾ ವ್ಯಾಖ್ಯಾನ ಅದು ದುಷ್ಟ ಆಗಿದೆ ಆದ ಕಾರಣ ಅಂತ ಅರ್ಥ. ಮಾಯಾ ಮಾತ್ರ ನೋಡ್ರಿ ಚೆನ್ನಾಗಿ ಬರೀತಾರೆ. ಈಗ ಮಾಯಾ 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 ವಯುನಂ ಈ ಮಾಯಾ ವಯುನಮಿ ಏನಿದೆ ಅಲ್ಲಿ ಇತ್ಯಾಖ್ಯ ಇದೆ ಅಲ್ವಾ. ಇತಿ ಪ್ರಜ್ಞಾನಾಮಸು ಪಾಠಾದಿತಿ ಭಾವ. ಪ್ರಜ್ಞೆ ಅಂದ್ರೆ ಏನು ಅಂತ ಪ್ರಜ್ಞಾಗಳ ನಾಮಗಳನ್ನು ಉಲ್ಲೇಖ ಮಾಡಬೇಕಾಗಿತ್ತು. ಪ್ರಜ್ಞಾ ಅಂತ ಕೇಳಿರಲ್ಲ, ಪ್ರಕೃಷ್ಟವಾದ ತಿಳುವಳಿಕೆ. ಆ ಪ್ರಜ್ಞೆ ಎನ್ಲಿಕ್ಕೆ ಏನ್ ಶಬ್ದಗಳಿದ್ದಾವೆ ಅಂತ ಕೋಶದೊಳಗೆ ಮಾಯಾ ಅಂದ್ಬಿಟ್ಟಿದ್ದಾರೆ. ಹಾಗಾಗಿ ಮಾಯಾ ಅನ್ನೋ ಶಬ್ದಕ್ಕೆ ಪ್ರಜ್ಞಾ ಅಂತ ಅರ್ಥ. ನೋಡ್ರಿ, ಪ್ರಜ್ಞೆಯಿಂದ ಹುಟ್ಟಿದ್ದು ಅಂತ ಅರ್ಥ. ಈಗ ಸ್ಪಷ್ಟ ಆಯ್ತಾ? ನೋಡ್ರಿ, ಅದನ್ನೇ ಪ್ರಜ್ಞಾ ಅತ್ರ ಮಾಯೋಕ್ತ, ಮಾಯಾ ಶಬ್ದದಿಂದ ಪ್ರಜ್ಞೆಯನ್ನು ಹೇಳಲಾಗಿದೆ ಅಂತಂದ್ರು. ಮಾಯಾಯಾಹ ಸಂಧ್ಯಾ ಕಾರಣತ್ವಂ ವಕ್ಷ್ಯತೆ. ಸ್ವಪ್ನವನ್ನು ಹುಟ್ಟಿಸೋದು ಮಾಯಾ ಅಂತೆ. ಮಾಯಾ ಅಂದ್ರೆ ಯಾವುದದು ಅಂದ್ರೆ ಅದು ಪ್ರಜ್ಞೆ ಅಂತೆ. ಅದು ಜೈವಿ ಪ್ರಜ್ಞಾ ಅಂತಿದ್ದಾರೆ, ವಿವರಣೆ ಕೊಡ್ತಾರೆ. ತತ್ರ ಜೈವಿ ಪ್ರಜ್ಞಾ ಕೀದೃಶಂ ಕಾರಣಂ ಇತ್ಯತಃ ಉಪಾದಾನಮಿತಿ ಹೇಳಬೇಕು. ಉಪಾದಾನಮೇವ ಸಾ. ಸಂಧ್ಯಸ್ಯ ಇತಿ ಶೇಷಃ. ಸಂಧ್ಯಾ ಅಂದ್ರೆ ಸ್ವಪ್ನ. ಸ್ವಪ್ನವನ್ನು ಕುರಿತು ಜೈವಿ ಪ್ರಜ್ಞಾ ಅಂತೇನಂದ್ರೆ ಮಾಯಾ ಶಬ್ದದಿಂದ ಕರೆಸ್ಕೊಳ್ಳೋದು, ಅದು ಉಪಾದಾನ ಕಾರಣವಾಗಿದೆ. ನ ಕೇವಲಂ ಜೈವಿ ಪ್ರಜ್ಞಾ ಅತ್ರ ಮಾಯಾ ಕಿಂತು ಐಶ್ವರೀಚ. ಬರೀ ಜೈವಿ ಪ್ರಜ್ಞೆ ಅಷ್ಟೇ ಉಪಾದಾನ ಕಾರಣ, ಅದೊಂದೇ ಮಾಯಾ ಅಂತಲ್ಲ. ಐಶ್ವರಿ ಪ್ರಜ್ಞೆಯೂ ಮಾಯಾ, ಅದು ಸಂಧ್ಯಕ್ಕೆ ನಿಮಿತ್ತ ಕಾರಣ ಅಂತೆ. ಸಾಚ ಸಂಧ್ಯಸ್ಯ ನಿಮಿತ್ತಮೇವ ಇತ್ಯಾಹ ನಿಮಿತ್ತಮಿತಿ. ನಿಮಿತ್ತಮೈಶ್ವರಿ ಮುಖ್ಯ ಹೇಳಬೇಕು. ಎಷ್ಟು ಚೆನ್ನಾಗಿ ಅರ್ಥ ಬರೀತಾರೆ. ಪ್ರಜ್ಞಾ ಶಬ್ದ ಚ ಅತ್ರ ಲಾಕ್ಷಣಿಕ ವಾಸನಾರ್ಥ ಇತಿ ವಕ್ಷ್ಯತಿ. ಪ್ರಜ್ಞಾ ಅಂದ್ರೆ ಇಲ್ಲಿ ಲಾಕ್ಷಣಿಕವಾದ ಅರ್ಥ ಇಟ್ಟುಕೊಳ್ಬೇಕು. ಪ್ರಜ್ಞಾ ಶಬ್ದಕ್ಕೆ ವಾಸನ ಅಂತ ಅರ್ಥ. ತಚ್ಚ ವ್ಯಾಖ್ಯಾನಂ ಉಭಯ ಸಾಧಾರಣಂ ಇತ್ಯಾಶೇನ ಉಕ್ತಂ ಮುಖ್ಯೇತಿ ಅಂತ. ನಿಮಿತ್ತಮೈಶ್ವರಿ ಮುಖ್ಯ ಅನ್ನೋ ಶಬ್ದ ಮುಖ್ಯ ಅಂತ ಯಾಕೆ ಆಡಿದ್ರು ಅನ್ಲಿಕ್ಕೆ ವಿವರಣೆ ಕೊಟ್ರು. ಅಂದ್ರೆ ಈಶ್ವರ ಪ್ರಜ್ಞಾ ಮುಖ್ಯೈವ ಜೀವ ಪ್ರಜ್ಞಾತು ಲಾಕ್ಷಣಿಕಿ ಅಂತ ಅರ್ಥ. ಜೀವನ ವಾಸನವನ್ನು ಪ್ರಜ್ಞಾ ಅಂತಾರೆ, ಭಗವಂತನ ಪ್ರಜ್ಞೆಯನ್ನು ಮಾಯಾ ಅಂತಾರೆ. ಜೀವನ ವಾಸನ ಅದಕ್ಕೆ ಪ್ರಜ್ಞಾ ಅಂತ, ಪ್ರಜ್ಞಾ ಅಂದ್ರೆ ಮಾಯಾ ಅಂತ. ಹಾಗಾಗಿ ಎರಡೂ ಕಾರಣ. ಜೀವನ ವಾಸನ ಅದು ಉಪಾದಾನ ಕಾರಣ, ಭಗವಂತನ ಪ್ರಜ್ಞಾ ಅದು ನಿಮಿತ್ತ ಕಾರಣ. ಇವೆರಡನ್ನೂ ಮನಸ್ಸಿನಲ್ಲಿಟ್ಟುಕೊಂಡು ವ್ಯಾಸರು ಮಾಯಾ ಮಾತ್ರಂತೂ ಅಂತ ಶಬ್ದ ಆಡಿದ್ರಂತೆ ಸೂತ್ರದಲ್ಲಿ. ಯಾಕಂದ್ರೆ ಮಾಯಾ ಶಬ್ದಕ್ಕೆ ಜೀವನ ಪ್ರಜ್ಞೆ ಅನ್ನೋ ಅರ್ಥನೂ ಇದೆ, ಪ್ರಜ್ಞಾ ಅಂತ ಅರ್ಥ ಇದೆ. ಜೀವಂದು ಇಟ್ಕೊಳ್ಬಹುದು, ಪರಮಾತ್ಮಂದು ಇಟ್ಕೊಳ್ಬಹುದು. ಭಗವಂತಂದು ಅಂತ ಇಟ್ಕೊಂಡಾಗ ಮುಖ್ಯ ಪ್ರಜ್ಞೆ, ಮುಖ್ಯ ಅಂತ ಅನ್ನೋ ಅರ್ಥದಲ್ಲಿ. ಜೀವಂದು ಅಂತ ಇಟ್ಕೊಂಡ್ರೆ ಪ್ರಜ್ಞಾ ಶಬ್ದ ಲಾಕ್ಷಣಿಕವಾಗಿ ವಾಸನ ಅಂತ ಇಟ್ಕೊಂಡ್ಬಿಡ್ಬೇಕಂತ ಸರಿ ಹೋಗ್ತದ. ಆವಾಗ ನೋಡ್ರಿ, ಈಗ ಮಾಯಾ ಮಾತ್ರ ಪದಂ ವ್ಯಾಖ್ಯಾತಿ ನಿರ್ಮಿತಮಿತಿ. ನಿರ್ಮಿತಂ ತ್ರಾತಮೇವ ಚ ಹೇಳಬೇಕು. ತಾಭ್ಯಾಮೇವ ಇತಿ ಸಂಬಂಧ. ತಾಭ್ಯಾಮೇವ ನಿರ್ಮಿತಂ ಅಂತ ಅರ್ಥ. ಎಲ್ಲರಿಗೂ ಕನಸು
ಹುಟ್ಟೋದೇ ಎರಡರಿಂದ. ಯಾವುದರಿಂದ ಎರಡು? ಒಂದು ಭಗವಂತನ ಪ್ರಜ್ಞೆಯಿಂದ, ಎರಡು ಜೀವನ ವಾಸನಾದಿಂದ. ಜೀವನ ವಾಸನ ಅಂದರೆ ಸಂಸ್ಕಾರ. ಜೀವನ ಸಂಸ್ಕಾರ ಅನ್ನೋ ಉಪಾದಾನದಿಂದ ಭಗವಂತನ ಪ್ರಜ್ಞೆ ಅನ್ನೋ ನಿಮಿತ್ತ ಕಾರಣದಿಂದ ಹುಟ್ಟುತ್ತದೆ. ಈಗ ಸ್ಪಷ್ಟ ಆಯಿತು. ತೇನ ತುಶಬ್ದೋ ವ್ಯಾಖ್ಯಾತೋ ಭವತಿ. ಈ ಮಾಯಾ ಮಾತ್ರಂತೂ ಅನ್ನೋಲ್ಲಿ ತುಶಬ್ದದ ವ್ಯಾಖ್ಯಾನ ಇದೆ. ಬರೀ ಪರಮಾತ್ಮನಿಂದಲೇ ಹುಟ್ಟೋದು ಅಲ್ಲ, ಜೀವನಿಂದಲೇ ಹುಟ್ಟೋದು ಅಲ್ಲ. ಜೀವನ ವಾಸನಾ ಉಪಾದಾನ, ಭಗವಂತನ ಪ್ರಜ್ಞೆ ನಿಮಿತ್ತ, ಎರಡನ್ನಿಟ್ಟುಕೊಂಡು ಹುಟ್ಟುತ್ತದಂಥದ್ದು. ನೋಡಿ, ಯಥಾ ಸಂಖ್ಯೇನ ಅನ್ವಯ ಪರಿಹಾರಾರ್ಥಂ ಉಕ್ತಂ ಸಹ ಪೃಥಗೇವೇತಿ. ಅದೇ ಅತ್ರ ನಿರ್ಮಿತಂ ತ್ರಾತಮೇವಚ ನಿಲ್ಲಿಸಬಾರ್ದು. ಮುಂದಿನ ಅನುವ್ಯಾಖ್ಯಾನ ಹೇಳಿರ್ಬೇಕಂದ್ರೆ ಇದು ಗೊತ್ತಾಗ್ತದೆ. ತಾಭ್ಯಾಂ ಸಹ ಪೃಥಕ್ ಚೈವ ಮಾಯಾ ಮಾತ್ರ ಮಿತೀರ್ಯತೆ ಉಭಾಭ್ಯಾಂ ಮಾತಮೈಶ್ವರ್ಯಾತ್ ತ್ರಾತಂ ಸಹ ಪೃಥಕ್ ತತಃ ಚಶಬ್ದಃ ತಸ್ಮಾದಿತ್ಯರ್ಥೆ ಈರ್ಯತೆ ಸಂಧ್ಯಂ ಇತಿ ಶೇಷಃ ಸಹ ಪೃಥಗಿತ್ಯುಕ್ತಂ ವಿವೃಣೋತಿ ಉಪಾಭ್ಯಾಮಿತಿ. ಸ್ಪಷ್ಟ ಅರ್ಥ ಬರೀತಾರೆ. ಈಗ ಎಲ್ಲದಕ್ಕೂ ಅರ್ಥ ಬರೆದ್ಬಿಟ್ರು, ಅದನ್ನೇ ನೋಡ್ಕೊಂಡ್ಬಿಡ್ರಿ. ಜೀವೇಶ್ವರ ಪ್ರಜ್ಞಾಭ್ಯಾಂ ಮಾತಂ ಅಂದರೆ ನಿರ್ಮಿತಂ, ಐಶ್ವರ್ಯ ಪ್ರಜ್ಞೆಯ ತ್ರಾತಂ ಯಸ್ಮಾತ್ ತತಃ ಸಹ ಪೃಥಕ್ ಇತ್ಯುಕ್ತಂ ಧಾತು ಸಮುದಾಯಾತ್ ಅತೋನುಪಸರ್ಗೆ ಕ ಇತಿ ಕಹ ಅಧಿಭೂಭ್ಯಾಂ ಡುತಜಿತಿ ಯಥ. ಅಲ್ಲಿ ಉಭಾಭ್ಯಾಂ ಮಾತರೈಶ್ವರ್ಯಾತ್ ಅನ್ನೋಲ್ಲಿ ವಿವರಣೆ ಕೊಟ್ಟರು. ಅದು ವ್ಯಾಕರಣ ವಿಷಯ ಇರಲಿ. ಯದ್ಯಪಿ ಏಕಸ್ಮಾದೇವ ಧಾತೋಃ ತ್ರಪ್ರತ್ಯಯ ಶಕ್ಯಃ ಕರ್ತುಂ ತಥಾಪಿ ಅಧಿಕಾರ್ಥಲಾಭಾಯ ಏವಂ ಕೃತಂ ಸೌತ್ರತ್ವಾತ್ ನಿರ್ದೇಶಸ್ಯ ಕರ್ಮಣಿ ಪ್ರತ್ಯಯಃ ಘೈರ್ಥೆ ಕವಿಧಾನಂ ಇತಿ ವಾ ನನ್ವಿದಂ ಪೂರ್ವಾಪರ ವಿರುದ್ಧಂ ಪೂರ್ವಂ ಹಿ ಜೀವವಾಸನಾ ಉಪಾದಾನಕಂ ಸಂಧ್ಯಮಿತ್ಯುಕ್ತಂ ಇದಾನೀಂತು ಪ್ರಜ್ಞೋಪಾದಾನಕಂ ಇತಿ ಮೈವಂ ಪ್ರಜ್ಞಾ ಶಬ್ದಸ್ಯ ವಾಸನಾ ಉಪಲಕ್ಷಣತ್ವಾತ್. ಅಷ್ಟಿಟ್ಕೊಳ್ರಿ ಸಾಕು. ಒಟ್ಟಾರೆ ಈ ಅನುವ್ಯಾಖ್ಯಾನ ಹೇಳಲಿಕ್ಕೆ ಹೊರಟದ್ದೇನು? ಜೀವ ಹಾಗೂ ಪರಮಾತ್ಮನ ಪ್ರಜ್ಞೆಯಿಂದಲೇ ನಿರ್ಮಿಸಲ್ಪಡೋದು ಅಂತ ಅರ್ಥ. ತಾಭ್ಯಾಂ ಸಹ ಪೃಥಕ್ ಚೈವ ಮಾಯಾ ಮಾತ್ರ ಮಿತೀರ್ಯತೆ. ಹೇಳಿದ್ದು ಮಾಯಾ ಮಾತ್ರಂ ಅಂತಿಷ್ಟೇ ವೇದವ್ಯಾಸರು, ಆದರೆ ಅರ್ಥ ಮಾತ್ರ ಎರಡರಿಂದಲೂ ಅಂಥೇಳಿ ಇಟ್ಕೊಳ್ಬೇಕು. ಅಂದರೆ ಒಂದು ಜೀವನ ವಾಸನಾದಿಂದ, ಪರಮಾತ್ಮನ ಪ್ರಜ್ಞಾದಿಂದ. ಹೇಳ್ತೀನಿ, ಭಗವಂತನ ಪ್ರಜ್ಞೆಯಿಂದ ಈ ಸಂಧ್ಯಾ ಅಂತಂದ್ರೆ ಸ್ವಪ್ನ ಅನ್ನೋದು ರಕ್ಷಿತ ಆಗಿರ್ತದೆ ಅಲ್ವಾ? ಸಂಧ್ಯಾ ಅಂದ್ರೆ ಸ್ವಪ್ನ ಅಂತ ಅರ್ಥ. ಇಲ್ಲಿ ಸ್ವಪ್ನವು ಪರಮಾತ್ಮನಿಂದಲೇ ರಕ್ಷಿತವೇ ಹೊರತು ಬೇರೆಯವರಿಂದ ಅಲ್ಲ. ಆ ಕಾಲದಲ್ಲಿ ನಾವ್ಯಾರು ರಕ್ಷಣೆ ಮಾಡ್ಲಾರಿವಿ. ಅದಕ್ಕೆ ತ್ರಾತಂ ಅಂತ, ಮಾಯಾ ಮಾತ್ರಂ ಅನ್ನೋಲ್ಲಿ ಮಿತಂ ತ್ರಾತಂ ಮಾತ್ರಂ ಅಂತಂದ್ರು. ಪರಮಾತ್ಮನಿಂದ ಸೃಷ್ಟಿಯೂ ಆಗ್ತದೆ, ಪರಮಾತ್ಮನಿಂದ ರಕ್ಷಣೆಯೂ ಆಗ್ತದೆ. ಮಾತ್ರಂ ಅನ್ನೋಲ್ಲಿ ತ್ರ ಶಬ್ದಕ್ಕೆ ರಕ್ಷಿಸಲ್ಪಟ್ಟಿದೆ ಅಂತ ಅರ್ಥ ತಗೊಂಡಿದ್ದಾರೆ. ಆ ಅರ್ಥ ಮಾಡಿದ್ರೆ ಅದು ಸ್ಪಷ್ಟ ಆಗ್ತದೆ ಅವಾಗ. ಇಷ್ಟು ಇದು ಹಿಂದೆ ಬಂದ ಮಾಯಾ ಮಾತ್ರಂತೂ ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ ಸೂತ್ರದ ಅರ್ಥ ಹೇಳಬೇಕಾಗಿದೆ. ಅದನ್ನು ಮಾಡ್ತಾ ಇದ್ದಾರೆ ಅಲ್ವಾ? ಭಗವಂತನ ಮಾಯೆಯಿಂದ ಮಾತ್ರ ರಕ್ಷಿಸಲ್ಪಡ್ತದೆ ಹೊರತು ಜೀವ ರಕ್ಷಕನಲ್ಲ. ಜೀವನ ವಾಸನ ಏನಿದ್ರೂ ಉಪಾದಾನ ಕಾರಣ ಆಗ್ತದೆ.
ಸ್ವಾಪ್ನ ಪದಾರ್ಥಗಳನ್ನು ಹುಟ್ಟಿಸೋದ್ರಲ್ಲಿ ಕಾರಣ ಆಗ್ತದೆ ಉಪಾದಾನ, ಆದರೆ ರಕ್ಷಣೆ ಮಾಡ್ಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ. ಭಗವಂತ ಮಾತ್ರ ರಕ್ಷಣೆ ಮಾಡಬಲ್ಲ. ಸರಿಯಾಗಿ ಗೊತ್ತಾಯ್ತಾ? ಇಷ್ಟು ಇಟ್ಕೊಳ್ರಿ. ಅದು ಮುಂದೇನಿದೆ ಅಲ್ಲಿ? ಅಥ ಪ್ರಜ್ಞಾಯಾಹ ವಾಸನಾಯಾಶ್ಚ ಕಸ್ಸಂಬಂಧ. ನೀವೇನಂದ್ರಿ? ಪ್ರಜ್ಞಾ ಶಬ್ದಕ್ಕೆ ಎರಡು ಅರ್ಥ. ಒಂದರ್ಥ ಪರಮಾತ್ಮನ ಪ್ರಜ್ಞೆ ಅಂತ ಮಾಡಿದ್ರಿ, ಕೊನೆಗೆ ಹೇಳುವಾಗ ಇನ್ನೊಂದು ಲಕ್ಷಣೆಯ ಜೀವನ ಇದು ವಾಸನ ಅಂತ ಅರ್ಥ ಬೇರೆ ಮಾಡಿಬಿಟ್ರಿ. ಪ್ರಜ್ಞಾ ಶಬ್ದಸ್ಯ ವಾಸನಾ ಉಪಲಕ್ಷಣತ್ವಾತ್ ಅಂತ ಬರೆದು ಪ್ರಜ್ಞಾ ಶಬ್ದ ಜೀವನ ವಾಸನವನ್ನು ಹೇಳ್ತದೆ, ಪ್ರಜ್ಞಾ ಶಬ್ದ ಪರಮಾತ್ಮನ ಪ್ರಜ್ಞೆಯನ್ನು ಹೇಳ್ತದೆ ಅಂತ. ಅದಕ್ಕೆ ಬರೆಯುವಾಗ ಸಂಬಂಧ ಇರಬೇಕು ಲಕ್ಷಣಾವೃತ್ತಿ ಮಾಡಬೇಕಾದ್ರೆ. ಅದಕ್ಕೆ ಪ್ರಶ್ನೆ ಕೇಳ್ತಿದ್ದಾರೆ, ಪ್ರಜ್ಞಾಯಾಹ ವಾಸನಾಯಾಶ್ಚ ಕಸ್ಸಂಬಂಧ ಏನ ಲಕ್ಷಣ ಸ್ಯಾತ್. ಲಕ್ಷಣ ಮಾಡಬೇಕಾದ್ರೆ ಸಂಬಂಧ ಇರಬೇಕು. ಪ್ರಜ್ಞಾ ಶಬ್ದ ವಾಸನಾದಲ್ಲಿ ಲಕ್ಷಿತ ಅಂತಂದರೆ ಲಕ್ಷಣ ಮಾಡ್ಲಿಕ್ಕೆ ಬೇಕಾದ ಸಂಬಂಧ ಯಾವುದಿದೆ ಇಲ್ಲಿ? ಅದಕ್ಕೆ ವಿವರಣೆ ಕೊಟ್ಟರು. ಪ್ರಜ್ಞಾತ್ಮಕಂ ಮನೋ ಏನ ಮನೋರೂಪಾಶ್ಚ ವಾಸನಾ. ಮನಸ್ಸು ಅನ್ನೋದು ಪ್ರಜ್ಞಾತ್ಮಕವಾಗಿರ್ತದೆ ಅಲ್ವಾ? ವಾಸನ ಮನೋರೂಪವಾಗಿರ್ತದೆ. ನೋಡ್ರಿ, ಲಕ್ಷಣ ಮಾಡ್ಲಿಕ್ಕೆ ಬೇಕಾದ ಸಂಬಂಧವನ್ನು ಸ್ಪಷ್ಟ ತೋರಿಸ್ತಾರೆ. ಏನ ಕಾರಣೇನ ಮನಃ ಪ್ರಜ್ಞಾತ್ಮಕಂ ಅಂದರೆ ಪ್ರಜ್ಞಾ ಉಪಾದಾನಕಂ, ವಾಸನಾಶ್ಚ ಮನೋರೂಪಾಃ ಮನೋ ಉಪಾದಾನಕಾಃ, ತೇನ ಏತಯೋಃ ಏಕಕಾರಣತ್ವ ಲಕ್ಷಣ ಸಂಬಂಧೇನ ಲಕ್ಷಣ ಉಪಪದ್ಯತೆ ಇತಿ ಶೇಷಃ ಅಂತ ಬರ್ತು. ಲಕ್ಷಣ ಮಾಡಬೇಕಾದ್ರೆ ಶಕ್ಯಾರ್ಥಕ್ಕೂ ಲಕ್ಷ್ಯಕ್ಕೂ ಒಂದು ಸಂಬಂಧ ಇರಬೇಕು ಅನ್ನೋದು ತಾನೇ ಅಭಿಪ್ರಾಯ. ಸಂಬಂಧ ತೋರಿಸ್ತೇವೆ ಅಂತಂದ್ರೆ ಆಚಾರ್ಯರು. ಪ್ರಜ್ಞಾತ್ಮಕಂ ಮನೋ ಏನ ಮನೋರೂಪಾಶ್ಚ ವಾಸನಾಃ ಅಂದ್ರು. ಮನಸ್ಸು ಪ್ರಜ್ಞಾತ್ಮಕ. ಏನು ಪ್ರಜ್ಞಾತ್ಮಕ ಅಂದರೆ ಪ್ರಜ್ಞಾ ಉಪಾದಾನಕ ಆಗಿದೆ ಮನಸ್ಸು ಅನ್ನೋದು. ಪ್ರಜ್ಞಾ ಉಪಾದಾನಕ ಆದದ್ರಿಂದ ವಾಸನ ಮನೋರೂಪ ಆಗಿದೆ. ಮನೋರೂಪ ಶಬ್ದಕ್ಕೆ ಮನ ಉಪಾದಾನಕ ಆಗಿರ್ತದೆ. ವಾಸನ ಮನಸ್ಸನ್ನೇ ಉಪಾದಾನವಾಗಿ ಮಾಡಿಕೊಂಡಿದೆ. ಆದ್ದರಿಂದ ಏಕ ಕಾರಣತ್ವ ಅನ್ನೋದೇ ಸಂಬಂಧ. ಯಾವುದು ವಾಸನಕ್ಕೆ ಕಾರಣವೋ ಅದೇ ಮನಸ್ಸಿಗೂ ಕಾರಣ. ಏಕ ಕಾರಣತ್ವ ಅನ್ನೋದು ಸಂಬಂಧ ಇದೆ ಇಲ್ಲಿ. ಮನಸ್ಸು ವಾಸನಾಕ್ಕೆ ಉಪಾದಾನ ಆಗಿದೆ. ವಾಸನಾದಿಂದ ಸ್ವಪ್ನ ಹುಟ್ಟಬೇಕು. ಮನಸ್ಸಿಗೆ ಉಪಾದಾನ ಪ್ರಜ್ಞೆ ಆಗಿದೆ. ಪ್ರಜ್ಞೋಪಾದಾನಂ. ಹಿಂಗೆ ಪ್ರಜ್ಞಾಕ್ಕೆ ಉಪಾದಾನ ಅಲ್ಲ, ಪ್ರಜ್ಞೆ ಹುಟ್ಟೋದೇ ಮನಸ್ಸಿನಿಂದ. ಪ್ರಜ್ಞೆ ಹುಟ್ಟೋದೇ ಯಾವುದರಿಂದ? ಮನಸ್ಸಿನಿಂದ. ಹಾಗಾದರೆ ಪ್ರಜ್ಞಾಕ್ಕೂ ಮನಸ್ಸೇ ಉಪಾದಾನ, ವಾಸನಾಕ್ಕೂ ಮನಸ್ಸೇ ಉಪಾದಾನ. ಎರಡಕ್ಕೂ ಒಂದೇ ಉಪಾದಾನ ಆಯ್ತೋ ಇಲ್ಲೋ? ಅದಕ್ಕೋಸ್ಕರ ಪ್ರಜ್ಞೋಪಾದಾನಕ ಅಂತಂದು. ಪ್ರಜ್ಞಾ ವಾಸನಯೋ ಮನ ಉಪಾದಾನಂ ಇತ್ಯೇತತ್ ಕುತಃ. ಅಲ್ಲ, ಜೀವನಲ್ಲಿ ಹುಟ್ಟುವ ಪ್ರಜ್ಞೆಗೂ ಜೀವನಲ್ಲಿರುವಂತಹ ವಾಸನಕ್ಕೂ ಒಂದೇ ಉಪಾದಾನ ಅನ್ನೋದನ್ನು ಹೇಗೆ ಹೇಳ್ತೀರಿ? ಶ್ರುತಿ ಇದೆ ಹೇಳ್ತೀವಿ ಅಂತಂದು. ವೇದದಲ್ಲಿ ಪ್ರಜ್ಞಾ ಹಾಗೂ ವಾಸನಕ್ಕೆ ಒಂದೇ ಉಪಾದಾನ ಅಂತ ಹೇಳಿಬಿಟ್ಟಿದೆ. ಯಾವ ವೇದದಲ್ಲಿ ತೋರಿಸ್ತಾರೆ? ಧೀರ್ಭೀರಿತಿ ಮನಸ್ತ್ವೇ ವೇತ್ಯಾಹ ಚ ಶ್ರುತಿರಂಜಸ. ನೋಡಿ, ಶ್ರುತೌ ಇತಿ ಶಬ್ದ ಅಧ್ಯಾಹಾರ್ಯ. ಶ್ರುತಾವಿತಿ ಶಬ್ದ ಅಧ್ಯಾಹಾರ್ಯ. ಶ್ರುತಿ ಏನಿದೆ ತೋರಿಸ್ತಾರೆ ಅಲ್ಲಿ. ಅಧ್ಯಾಹಾರ ಅದು ಶ್ರುತೌ ಇತಿ ಶಬ್ದ ಆದ್ಯಾರ್ಥ. ಶ್ರುತಿಯಲ್ಲಿ ಇತಿ ಶಬ್ದ ಇದೆ. ಧೀರ್ಭೀರಿತಿ ಅನ್ನೋಲ್ಲಿ ಇತಿ ಇದೆ. ಇತಿ ಅನ್ನೋದಕ್ಕೆ ಆದ್ಯ ಅರ್ಥ. ಆದ್ಯ ಅನ್ನೋ ಅರ್ಥ ಮಾಡಿದ್ದಾರೆ. ಆದಿ ಅನ್ನೋ ಅರ್ಥ. ಯಾಕೆ ಅಂತ ಬರೀತಾರೆ ಮುಂದೆ. ತೇನ ವಾಸನಾಯಾಪಿ ಮನೋವಿಕಾರತ್ವಂ ಲಭ್ಯತೆ. ಧೀಹಿ ಭೀಹಿ ಇತಿ
ಮನಃ ಅಂತಂದಿದೆ ವೇದ. ಧೀಹಿ ಭೀಹಿ ಇತಿ ಅಂದರೆ ಧೀ ಭೀ ಇತಿ ಅನ್ನೋದ್ರಿಂದ ಮೊದಲಾದವು ಅಂದರೆ ಮನಸ್ಸು ಇದು ವಾಸನ ಅಂತ ಅರ್ಥ. ಧೀಗೂ ಮನಸ್ಸೇ ಉಪಾದಾನ, ಮನಸ್ಸಿನ ವಿಕಾರ ಧೀ. ಭೀ ಭಯವೂ ಕೂಡ ಮನಸ್ಸಿನ ವಿಕಾರ. ಇತಿ ಶಬ್ದದಿಂದ ಆದಿಯನ್ನು ಅರ್ಥ ಮಾಡಿದ್ದಕ್ಕೆ ವಾಸನಾವೂ ಕೂಡ ಮನಸ್ಸಿಂದೇ ವಿಕಾರ ಅನ್ನೋ ಅರ್ಥ ಶ್ರುತಿಯಲ್ಲಿ ಬಂತು. ಇತಿ ಇತಿತು ಸಂಬಂಧ ಇತಿ ಶ್ರುತಿಶ್ಚ ಶಬ್ದಾತ್ ಅಲ್ಲೇನಿದೆ ಇತಿ ಶ್ರುತಿ ಚ ಶಬ್ದಾತ್ ಅನ್ಯಾಚ ಆಹ ಪ್ರಜ್ಞಾದೇರ್ ಮನೋವಿಕಾರತ್ವಂ. ಅಂಜಸ ಅಂದರೆ ಸ್ಪಷ್ಟಂ ಅಂತ ಅರ್ಥ. ಇತಿ ಶ್ರುತಿ ಈ ರೀತಿಯಾದಂತಹ ವೇದವು ಸ್ಪಷ್ಟವಾಗೇನೆ ಪ್ರಜ್ಞಾದಿಗಳು ಮನಸ್ಸಿನ ವಿಕಾರ ಅಂತ ಹೇಳಿಬಿಟ್ಟಿದ್ದಾರೆ. ಏತೇನ ಆತ್ಮಕಾರ್ಯತ್ವಂ ವದಂತೋ ನಿರಸ್ತಾ ಭವಂತಿ. ಕೆಲವರು ಆ ಪ್ರಜ್ಞೆ ಅನ್ನೋದು ಆತ್ಮನಿಂದ ಹುಟ್ಟುತ್ತದೆ ಅಂತಂತಾರೆ. ಪ್ರಜ್ಞೆ ಆತ್ಮನಿಂದ ಹುಟ್ಟೋದಲ್ಲ. ಪ್ರಜ್ಞೆ ಯಾವುದರಿಂದ ಹುಟ್ಟೋದು? ಮನಸ್ಸಿನಿಂದಲೇ ಹುಟ್ಟೋದು. ಅಂಜಸ ಅಂತ ಅದಕ್ಕೆ ಅಂದರು. ಸ್ಪಷ್ಟಂ ಅಂತನ್ನೋದ್ರಿಂದಲೂ ಗೊತ್ತಾಗ್ತದೆ. ಧೀರ್ ಭೀರಿತಿ ಮನಸ್ತ್ವೇವ ಅನ್ನೋದು ಅತಿ ಸ್ಪಷ್ಟವಾಗಿ. ಬಾಹ್ಯಾರ್ಥ ಜ್ಞಾನಸ್ಯ ತದಾನೀಂ ಅಭಾವಾತ್ ಅಸತಶ್ಚ ಉಪಾದಾನತ್ವ ಅನುಪಪತ್ತೇಃ ಮುಖ್ಯಾರ್ಥ ತ್ಯಾಗ. ಬಾಹ್ಯಾರ್ಥ ಜ್ಞಾನ ಅನ್ನೋದು ಆಗಂತೂ ಇಲ್ಲ ಸ್ವಪ್ನ ಕಾಲದಲ್ಲಿ. ಅಸತ್ ಯಾವಾಗಲೂ ಉಪಾದಾನ ಅಂತ ಆಗೋದೇ ಇಲ್ಲ. ಆದರೂ ಕೂಡ ಸ್ವಪ್ನ ಪದಾರ್ಥಗಳು ನಮ್ಮ ಅನುಭವಕ್ಕೆ ಬರ್ತಿದ್ದಾವೆ. ಕೂಡಿಸ್ಬೇಕು ಅಂತನ್ನೋ ಕಾರಣಕ್ಕೆ ಅದಕ್ಕೊಂದು ಉಪಾದಾನ ಕಾರಣ ಬೇಕು. ಯಾವುದು ಉಪಾದಾನ ಅಂದದ್ದಕ್ಕೆ ವಾಸನ ಅಂತ ಮಾಡಿಕೊಂಡ್ವಿ. ವಾಸನಾವನ್ನೇ ಪ್ರಜ್ಞಾ ಅಂತ ಕರೆದ್ರು. ಆ ಪ್ರಜ್ಞಾ ಅಂತ ಕರೀಲಿಕ್ಕೆ ಈ ರೀತಿಯಾಗಿ ವಿವರಣೆ ಕೊಟ್ಟರು. ಪ್ರಜ್ಞಾ ಅನ್ನೋ ಶಬ್ದದಿಂದ ವಾಸನ ಹೇಗೆ ಇಟ್ಕೊಳ್ಳಿಕ್ಕೆ ಬರ್ತದೆ? ಪ್ರಜ್ಞಾ ಶಬ್ದಕ್ಕೆ ಪ್ರಜ್ಞಾ ಅಂತ ಇಟ್ಕೊಳ್ಬೇಕಷ್ಟೇ ಅಂದರೆ ಇಲ್ಲ. ಪ್ರಜ್ಞಾ ಶಬ್ದ ಲಾಕ್ಷಣಿಕವಾಗಿದೆ. ಲಾಕ್ಷಣಿಕ ಪ್ರಯೋಗ ಮಾಡಬೇಕಾದ್ರೆ ಎರಡು ಬಹಳ ಮುಖ್ಯ. ಒಂದು ಶಕ್ಯ ಸಂಬಂಧ ಇರಬೇಕು, ಇನ್ನೊಂದು ಮುಖ್ಯಾರ್ಥ ತ್ಯಾಗಕ್ಕೆ ಅನುಪಪತ್ತಿ ತೋರಿಸ್ಬೇಕು. ಅನುಪಪತ್ತಿ ಏನು ಅಂತ ಕೇಳಿದರು. ಅಸತ್ತಾದದ್ದು ಸ್ವಪ್ನ ಪದಾರ್ಥಗಳಿಗೆ ಉಪಾದಾನ ಅಂತ ಅನ್ಲಿಕ್ಕೆ ಬರದೇ ಇರೋದೇ ಅನುಪಪತ್ತಿ. ಅದಕ್ಕೆ ಮುಖ್ಯಾರ್ಥವನ್ನು ತ್ಯಾಗ ಮಾಡಬೇಕಾಯ್ತು. ಹೀಗೆ ನೋಡ್ರಿ, ಯದಿಚ ವಾಸನಾ ಮಾತ್ರ ಮಿತಿ ಮುಖ್ಯ ಏವ ಪ್ರಯೋಗ ಕ್ರಿಯೇತ ತದಾ ಈಶ್ವರ ಪ್ರಜ್ಞಾ ನ ಸಂಗೃಹೀತ ಸ್ಯಾತ್ ಪೃಥಗ್ ಉಭಯಗ್ರಹಣೆ ಚ ಗೌರವಂ ಸ್ಯಾತ್. ಅತಃ ಮುಖ್ಯ ವಿವಕ್ಷೆಯ ಉಭಯಸ್ಯ ಲಾಘವೇನ ಗ್ರಹಣಾಯ ಮಾಯಾ ಮಾತ್ರಮಿತ್ಯುಕ್ತಂ. ಎಂಥ ಅದ್ಭುತ ವ್ಯಾಖ್ಯಾನ! ಇದನ್ನು ಅಂಡರ್ಲೈನ್ ಮಾಡ್ರಿ. ಹಾಗಾದರೆ ವೇದವ್ಯಾಸರು ಸೂತ್ರ ಮಾಡುವಾಗ ಮಾಯಾ ಮಾತ್ರಂ ಅಂತನ್ನೋದ್ರ ಬದಲು ವಾಸನಾ ಮಾತ್ರಂ ಅಂಥೇಳಿ ಅನ್ಬೇಕಾಗಿತ್ತು ಅಲ್ವಾ? ಜೀವನ ವಾಸನಾದಿಂದಲೇ ಸ್ವಪ್ನವು ಹುಟ್ಟುತ್ತದೆ ಅನ್ನೋ ಅಭಿಪ್ರಾಯ ವೇದವ್ಯಾಸರಿಗೆ ಇದ್ದಿದ್ರೆ ವಾಸನಾ ಮಾತ್ರಂ ಅಂಥೇಳಿ ಪ್ರಯೋಗ ಮಾಡಿಬಿಡ್ಬೋದಾಗಿತ್ತು. ಮುಖ್ಯ ಪ್ರಯೋಗ ಮಾಯಾ ಅಂತ ಪ್ರಯೋಗ ಮಾಡಿ ಮಾಯಾ ಶಬ್ದಕ್ಕೆ ಮುಖ್ಯಾರ್ಥ ಭಗವಂತನ ಪ್ರಜ್ಞೆ, ಅಮುಖ್ಯಾರ್ಥ ಜೀವನ ವಾಸನ, ಹಿಂಗೆಲ್ಲ ಯಾಕೆ ಮಾಡಬೇಕು? ಮುಖ್ಯವಾದ ಪ್ರಯೋಗನೇ ಮಾಡ್ಬೋದಿತ್ತಲ್ಲ. ಮುಖ್ಯೇವ ಪ್ರಯೋಗ ಕ್ರಿಯೇತ. ಅದಕ್ಕೆ ತಗೊಂಡ್ರಿ ವಾಕ್ಯ. ಒಂದು ವೇಳೆ ವೇದವ್ಯಾಸರು ವಾಸನಾ ಮಾತ್ರ ಮಿತಿ ಮುಖ್ಯ ಪ್ರಯೋಗನೇ ಮಾಡಿದ್ರೆ ತದಾ ಈಶ್ವರ ಪ್ರಜ್ಞಾ ನ ಸಂಗ್ರಹೀತ ಸ್ಯಾತ್. ವಾಸನಾ ಶಬ್ದದಿಂದ ಈಶ್ವರನ ಪ್ರಜ್ಞೆಯನ್ನು ತಗೊಳ್ಳಿಕ್ಕೆ ಬರ್ತಿರ್ಲಿಲ್ಲ. ವೇದವ್ಯಾಸರಿಗೆ ಎರಡೂ ಹೇಳಬೇಕಾಗಿದೆ. ಸ್ವಪ್ನಕ್ಕೆ ಭಗವಂತನ ಪ್ರಜ್ಞೆ ನಿಮಿತ್ತ ಕಾರಣ, ಜೀವನ ವಾಸನ ಅನ್ನೋದು ಉಪಾದಾನ ಕಾರಣ ಅಂತ ಹೇಳಬೇಕಾಗಿದೆ. ಎರಡನ್ನೂ ತೋರಿಸ್ಬೇಕು. ಪ್ರತ್ಯೇಕವಾಗಿ ಹೇಳಿದರೆ ಗೌರವ ಬರ್ತದೆ. ಒಂದರಲ್ಲೇ ಹೇಳಿಕ್ಕೆ ಬರುವಾಗ ಪ್ರತ್ಯೇಕ ಹೇಳಿದರೆ ಗೌರವ ಅಲ್ವೇ? ಆದ್ದರಿಂದಲೇನೆ ವೇದವ್ಯಾಸರು ಒಂದನ್ನು ಮುಖ್ಯಾರ್ಥವಾಗಿ ಇಟ್ಕೊಳ್ರಿ, ಇನ್ನೊಂದು ಅಮುಖ್ಯಾರ್ಥವಿ ಇಟ್ಕೊಳ್ರಿ, ಈ ವಿವಕ್ಷ ಇಟ್ಕೊಂಡು ಲಾಘವ ಇದೆ ಅಂತ ಹೇಳೇನೆ
ಮಾಯಾ ಮಾತ್ರಂ ಇಷ್ಟೇ ಶಬ್ದ ಹಾಕಿದ್ದಾರೆ. ಸರಿ ಗೊತ್ತಾಯ್ತಾ? ಅದಕ್ಕೆ ಅತಯೇವ ಮಾಯೈವ ಮಾಯಾ ಮಾತ್ರಮಿತಿ ನ ವ್ಯಾಖ್ಯಾತಂ. ಮಾಯೈವ ಮಾಯಾ ಮಾತ್ರಂ ಅಂತ ವ್ಯಾಖ್ಯಾನ ನಾವು ಮಾಡೋದೇ ಇಲ್ಲ. ಆ ಶಬ್ದ ಆ ರೀತಿ ಅರ್ಥ ಮಾಡೋದಿಲ್ಲ ನಾವು. ನಮ್ಮ ಪ್ರಕಾರ ಮಾತ್ರ ಶಬ್ದಕ್ಕೆ ಅರ್ಥನೇ ಬೇರೆ. ನಮ್ಮ ಪ್ರಕಾರ ಮಾತ್ರ ಶಬ್ದಕ್ಕೆ ಅರ್ಥ ಮಾಯೈವ ಮಾಯಾ ಮಾತ್ರಂ ಅಲ್ಲ, ಮಾಯೆಯ ಮಾತ್ರಂ ಮಾಯಾ ಮಾತ್ರಂ ನಮ್ಮ ಪ್ರಕಾರ. ಯಾಕೆಂದ್ರೆ ಮಾತ್ರ ಶಬ್ದಕ್ಕೆ ನಿರ್ಮಿತ ಅಂತ ಅರ್ಥ. ನಿರ್ಮಿತಂ ತ್ರಾತಂ ಇತಿ ಮಾತ್ರಂ. ನಮ್ಮ ಪ್ರಕಾರ ಮಾತ್ರ ಶಬ್ದಕ್ಕೆ ಅರ್ಥ ಏನು? ರಚಿಸಲ್ಪಟ್ಟದ್ದು, ರಕ್ಷಿಸಲ್ಪಟ್ಟದ್ದು ಅಂತ ಅರ್ಥ. ಮಾಯಾ ಮಾತ್ರಂ ಅನ್ನೋಲಿ ಮಾ ಅಂದ್ರೆ ರಚಿಸಲ್ಪಟ್ಟದ್ದು, ತ್ರ ಅಂದ್ರೆ ರಕ್ಷಿಸಲ್ಪಟ್ಟದ್ದು. ಇದು 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 ಯಾವ ಭಾಷ್ಯಕಾರರಿಗೂ ಹೊಳೆದಿಲ್ಲ ಮಧ್ವಾಚಾರ್ಯ ಬಿಟ್ಟು ಈ ಅರ್ಥ. ಎಲ್ಲರೂ ತಪ್ಪೇ ಮಾಡಿಬಿಟ್ಟಿದ್ದಾರೆ ಈ ಸೂತ್ರದ ವ್ಯಾಖ್ಯಾನ. ಆಚಾರ್ಯರು ಮಾತ್ರ ಸರಿಯಾದ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಹೌದು. ಮಾಯಾ ಏವ ಮಾಯಾ ಮಾತ್ರಂ ಅಂತ ಅರ್ಥ ಸರ್ವಥಾ ಮಾಡಬಾರ್ದು. ಮಾಯೆಯ ಮಾತ್ರಂ ಮಾಯಾ ಮಾತ್ರಂ. ಮಾಯೆಯ ಶಬ್ದಕ್ಕೆ ಎರಡು ಅರ್ಥ. ಮಾಯೆಯ ಅಂದರೆ ಭಗವಂತನ ಪ್ರಜ್ಞೆಯಿಂದ ಮುಖ್ಯ ಅರ್ಥ. ಇನ್ನೊಂದು ಅರ್ಥ ಮಾಯೆಯ ಜೀವನ ವಾಸನಾದಿಂದ. ಭಗವಂತನ ಪ್ರಜ್ಞೆಯಿಂದ ನಿರ್ಮಿತವೂ ಹೌದು, ರಕ್ಷಿತವೂ ಹೌದು. ಜೀವನ ವಾಸನಾದಿಂದ ನಿರ್ಮಿತ ಮಾತ್ರ. ಹೆಂಗಿದೆ ಸೂತ್ರಾರ್ಥ? ಹೀಗೆ ಅರ್ಥ ಮಾಡ್ಬೇಕು ಬ್ರಹ್ಮಸೂತ್ರಕ್ಕೆ ಅಂತಂದ್ರು. ಈ ರೀತಿ ಮಾಯಾ ಮಾತ್ರ ಶಬ್ದ ಬಹಳ ಜನ ಕೇವಲ ಏವ ಅನ್ನೋ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾತ್ರ ಶಬ್ದದ ಅರ್ಥವೇ ಆಗಿಲ್ಲ ಯಾರಿಗೂ ಕೂಡ. ಸಂಧ್ಯಸ್ಯ ನಿಮಿತ್ತ ಕಾರಣಭೂತ ಈಶ್ವರ ಪ್ರಜ್ಞೆಯ ತಾದಾತ್ಮ್ಯಾಭಾವಾತ್. ಮಾತ್ರ ಶಬ್ದಕ್ಕೆ ಇನ್ನೂ ಒಂದು ಸಮಸ್ಯೆನೂ ಬರ್ತಿತ್ತು. ಮಾಯೈವ ಮಾಯಾ ಮಾತ್ರಂ ಅಂತ ವ್ಯಾಖ್ಯಾನ ಮಾಡ್ತಾರಲ್ಲ ಬೇರೆಯವರು. ಮಾಯಾನೇ ಮಾಯಾ ಮಾತ್ರ ಅಂದರೆ ಸ್ವಪ್ನ ಪ್ರಪಂಚ ಎಲ್ಲ ಅದು ತಾದಾತ್ಮ್ಯ ಅರ್ಥದಲ್ಲಿ ಮಾಯಾನೇ ಅಂತ ಹಿಂಗೆ ಅರ್ಥ ಮಾಡಿಬಿಡ್ತಿದ್ರು. ಆದರೆ ನಾವು ಹಿಂದೆ ತೋರಿಸಿದ್ದೇವೆ, ಭಗವಂತನ ಇಚ್ಛೆ ಅನ್ನೋದು ಸ್ವಪ್ನವನ್ನು ಕುರಿತು ನಿಮಿತ್ತ ಕಾರಣ ಹೊರತು ಪರಮಾತ್ಮನ ಪ್ರಜ್ಞೆನೇ ಸ್ವಪ್ನ ಅಲ್ಲ. ಭಗವಂತನ ಪ್ರಜ್ಞೆನೇ ಸ್ವಪ್ನ ಅಂತ ಅನ್ಕೋಬಾರ್ದು. ದೇವರ ಪ್ರಜ್ಞೆಯಿಂದ ಹುಟ್ಟಿದ್ದು. ಹೌದು. ಹಿಂಗ್ ಸೂತ್ರ ವ್ಯಾಖ್ಯಾನ ಹೀಗ್ ಮಾಡ್ರಿ ಅಂತಾರೆ. ಪರವ್ಯಾಖ್ಯಾನ ತಪ್ಪು ಅಂತ ತೋರಿಸಿ. ನನು ಪ್ರಜ್ಞಾವಾಸನಯೋ ಅಸ್ತಿ ಕಾರ್ಯಕಾರಣ ಭಾವ ಸಂಬಂಧ ಸಯೇವ ಲಕ್ಷಣಾ ಬೀಜಮಸ್ತು ಕಿಂ ದ್ವಯೋ ಮನಃ ಕಾರ್ಯತ್ವ ವರ್ಣನೇನ ಇತ್ಯತಃ ಚಿದಿತಿ. ಅಲ್ಲ, ಪ್ರಜ್ಞಾ ಹಾಗೂ ವಾಸನಗಳಿಗೆ ಕಾರ್ಯಕಾರಣ ಭಾವ ನೇರವಾಗೇ ಇದೆ. ಮಧ್ಯದಲ್ಲಿ ಮನಸ್ಸು ಅಂತ ಯಾಕೆ ಹೇಳ್ತೀರಿ? ಪ್ರಜ್ಞೆಗೂ ಮನಸ್ಸೇ ಕಾರಣ, ವಾಸನಕ್ಕೂ ಮನಸ್ಸೇ ಕಾರಣ ಅಂತ ಹಿಂಗೆ ಯಾಕೆ ಹೇಳ್ತೀರಿ? ಮನಃ ಕಾರ್ಯತ್ವವನ್ನು ಪ್ರಜ್ಞೆಗೂ ಮತ್ತು ವಾಸನಕ್ಕೂ ಕಲ್ಪನೆ ಯಾಕೆ ಮಾಡ್ತೀರಿ ಅಂತ ಪ್ರಶ್ನೆ. ಅದಂತ ಹೇಳಿದ್ರೆ ಯಾಕೆ ಅಂದರೆ ಚಿದಚಿನ್ ಮಿಶ್ರಮೇ ವೈ ತತ್ ಮನೋ ಯಾವಚ್ಚ ಸಂಸ್ಕೃತಿ ತೇನಾವಸ್ಥಾ ಇಮಾ ಸರ್ವಾ ಜೀವ ಪಶ್ಯತಿ ಸರ್ವದಾ. ಇವೆಲ್ಲ ಪ್ರಮೇಯ ವಿಷಯಗಳು, ನೀವು ನೆನಪಿಟ್ಟುಕೊಳ್ರಿ. ಬೇಕೇ ಬೇಕಿವೆಲ್ಲ. ಇಲ್ಲಿ ಖಂಡನೆಗಿಂತ ಹೆಚ್ಚಾಗಿ ನಮ್ಮ ಪ್ರಮೇಯ ತಿಳ್ಕೊಳ್ಬೇಕು. ಏನಾಗಿರ್ತದೆ ನಮ್ಮ ಜೀವನ ಸ್ಥಿತಿ, ಸಂಸಾರ ಯಾವಾಗ ಎಲ್ಲ ತಿಳ್ಕೊಳ್ಬೇಕು. ನ ಕೇವಲಂ ಸ್ವಪ್ನಂ ಕಿಂತು ಇಮಾಹ ಸಾಂಸಾರಿಕೀ ಸರ್ವಾಹ ಅಪಿ ಅವಸ್ಥಾಃ ತೇನ ಮನಸೈವ ಸರ್ವದಾ ಜೀವ ಪಶ್ಯತಿ. ನೆನಪಿಟ್ಟುಕೊಳ್ರಿ.
ಈ ಸಾಂಸಾರಿಕವಾದ ಅವಸ್ಥೆ ಏನಿದೆ ಅಲ್ಲ, ಈ ಸುಖ ದುಃಖ ದುಗುಡ ದುಮ್ಮಾನ ಏನೆಲ್ಲ ಅವಸ್ಥೆಗಳಿದ್ದಾವಲ್ಲ ಸಂಸಾರದಲ್ಲಿ, ಇವೆಲ್ಲದಕ್ಕೂ ಕಾರಣ ಮನಸ್ಸೇ ಅಂತೆ. ಇವೆಲ್ಲವನ್ನೂ ನಾವು ನೋಡ್ಲಿಕ್ಕೆ ಕಾರಣ ಯಾವುದಾಗಿದೆ ಅಂತೆ? ಹಾಗಾಗಿ ಕೇವಲ ಸ್ವಪ್ನ ಅಷ್ಟೇ ಅಲ್ಲ, ಸಾಂಸಾರಿಕವಾದ ಎಲ್ಲ ಅವಸ್ಥೆಗಳು ಕೂಡ ಮನಸ್ಸಿನಿಂದಲೇನೆ ಜೀವ ನೋಡೋದಂತೆ. ಹಾಗಾದ್ರೆ ಮನಸ್ಸಿನ ಶಕ್ತಿ ಎಷ್ಟು ದೊಡ್ಡದಾಯ್ತೋ ಇಲ್ಲೋ. ಅದಕ್ಕೆ ಅತಃ ಪ್ರಧಾನತ್ವಾತ್ ತದ್ವಾರಕಯೇವ ಸಂಬಂಧ ಆದರಣೀಯ. ಅದಕ್ಕೆ ಕನಸು ಹೇಗೆ ಬೀಳ್ತದೆ ಅನ್ನೋ ವಿಮರ್ಶೆಯನ್ನು ಮಾಡುವ ಸಂದರ್ಭದಲ್ಲಿ ಕನಸಿಗೆ ಕಾರಣವಾದದ್ದು ಮನಸ್ಸು, ಕನಸಿಗೆ ಕಾರಣವಾದದ್ದು ವಾಸನಕ್ಕೆ ಕಾರಣವಾದದ್ದು ಮನಸ್ಸು ಅಂತೂ ಹೇಳೋದಲ್ದೇನೆ, ಪ್ರಜ್ಞಾಕ್ಕೆ ಕಾರಣವಾದದ್ದು ಮನಸ್ಸು ಅಂತ ಅಲ್ಲೇ ಸೇರಿಸಿ ಹೇಳಿದ್ರಂತೆ. ಪ್ರಜ್ಞಾ ಅಂದ್ರೇನು? ಎಚ್ಚರಿಕೆ ಅಂತ ಇಟ್ಕೊಳ್ರಿ. ಜಾಗೃತ ಅವಸ್ಥೆಯಲ್ಲಿ ಮೂಡುವಂಥ ವಿಷಯಗಳೆಲ್ಲ ಪ್ರಜ್ಞಾ ಅಲ್ವಾ? ಅಂತ ಇಟ್ಕೊಳ್ರಿ. ಅಥವಾ ಜ್ಞಾನ ಅಂತ ಇಷ್ಟರ್ಥ. ಅಂದ್ರೆ ಅಭಿಪ್ರಾಯ ಸ್ಪಷ್ಟ ಆಗ್ತದೆ. ಬರೀ ಸ್ವಪ್ನ ಅಷ್ಟೇ ಅಲ್ಲಪ್ಪ, ಈ ಸಾಂಸಾರಿಕವಾದ ಎಲ್ಲ ಅವಸ್ಥೆಗಳು ಕೂಡ ಮನಸ್ಸಿನಿಂದಲೇ ಜೀವ ನೋಡ್ತಾನೆ, ಇದನ್ನು ತಿಳಿಸ್ಬೇಕಾಗಿದೆ. ಅತಃ ಪ್ರಧಾನತ್ವ ತದ್ವಾರಕಯೇವ ಸಂಬಂಧ ಆದರಣೀಯ. ಮನಸ್ಸು ಪ್ರಧಾನ, ತದ್ವಾರ ಸಂಬಂಧವನ್ನು ನಾವಿಲ್ಲಿ ಆದರಣೀಯ ಒಪ್ಪುಕೊಳ್ಬೇಕು ಅಂತ ತೋರಿಸ್ಬೇಕು. ಅದನ್ನು ಆಧಾರ ಮಾಡಲಿ. ನ ಅಪರಹ, ಬೇರೆ ರೀತಿ ಸಂಬಂಧ ಬೇಡ. ಮನಶ್ಚ ಕೇಚನ ಜಡಮೇವ ಮನ್ಯಂತೆ. ಈಗ ನೋಡ್ರಿ, ಇವೆಲ್ಲ ಅಂಡರ್ಲೈನ್ ಮಾಡಿಕೊಳ್ರಿ. ಮನಸ್ಸೇನದು? ಮನಸ್ಸು ಅಂದ್ರೆ ಏನದು? ಕೇಚನ ಜಡಮೇವ ಮನ್ಯಂತೆ. ಕೆಲವರು ಮನಸ್ಸನ್ನ ಜಡ ಅಂತ ಕರೀತಾರಪ್ಪ. ಅಪರೇತೋ ಅಚೇತನಮೇವ ಆರೋಪಿತ ಚೈತನ್ಯಂ ಅಂತ. ಇನ್ನು ಕೆಲವು ದಾರ್ಶನಿಕರು ಆ ಮನಸ್ಸನ್ನ ಅಚೇತನ ಅಂತಿದ್ದಾರೆ. ಅಚೇತನ ಅದು ಆರೋಪಿತ ಚೈತನ್ಯ ಅಂತ ಬೇರೆ ಕರೀತಾರೆ. ಮತ್ತೆ ಇದೆಲ್ಲ ಬೇರೆ ಬೇರೆ ದಾರ್ಶನಿಕರು ಹೇಳೋದು ತಪ್ಪು. ಅದನ್ನು ನಿರಾಸ ಮಾಡಲಿಕ್ಕೆ ಮನಸ್ಸಿನ ಸ್ವರೂಪ ಏನು ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ ಮಧ್ವಾಚಾರ್ಯರು. ಸಂಸಾರಕ್ಕೆ ಕಾರಣವಾದ ಸಂಸಾರದ ಎಲ್ಲ ಅವಸ್ಥೆಗಳನ್ನೂ ನಮಗೆ ತೋರಿಸುವಂತಹ ಮನಸ್ಸಿನ ಸ್ವರೂಪವನ್ನು ಹೇಳಲಿಕ್ಕೆ ಈ ಅನುವ್ಯಾಖ್ಯಾನ. ಅದಕ್ಕೆ ಮನಸ್ಸಿನ ಸ್ವರೂಪದ ಬಗ್ಗೆ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಹೇಳಿದಾರೆ ನೋಡ್ರಿ. ಏನಂತ? ಚಿದಚಿನ್ಮಿಶ್ರಮೇವ ಅಂತಂದಿದ್ದಾರೆ. ಮನಸ್ಸು ಅಂತನ್ನೋದ್ರದ್ದು ಡೆಫಿನೇಷನ್ ಕೊಡೋದಾದ್ರೆ, ಒಂದಂಶ ಚಿತ್, ಇನ್ನೊಂದಂಶ ಅಚಿತ್. ಚಿದಚಿನ್ ಮಿಶ್ರವಾಗೇ ಇರ್ತದಂಥದ್ದು ಯಾವಾಗ್ಲೂ. ಯಾವುದು? ಮನಸ್ಸು. ಏತನ್ ಮನಃ ಚಿದಚಿನ್ ಮಿಶ್ರಮೇವ ಯಾವಚ್ಚ ಸಂಸ್ಕೃತಿ. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಯದಿತಿ ಅಧ್ಯಾಹಾರ್ಯಂ ಕೇವಲಂ ಅಚೇತನಸ್ಯ ಘಟಾದಿವತ್ ಏವಂ ಭಾವ ಅಸಂಭವಾತ್ ಚೈತನ್ಯಾರೋಪಸ್ಯ ನಿರಾಕೃತತ್ವಾತ್ ಚಿದಚಿನ್ಮಿಶ್ರಮೇವ ಅಂಗೀಕಾರ್ಯಂ. ಘಟದಂತೆ ಮನಸ್ಸಲ್ಲ. ಯಾಕಂದ್ರೆ ಅಚೇತನವಾದದ್ದು ಇಂತಹ ಅವಸ್ಥೆಗಳನ್ನು ತೋರಿಸೋದರಲ್ಲಿ ಸಮರ್ಥ ಆಗ್ತಿರ್ಲಿಲ್ಲ, ಬರೀ ಅಚೇತನ ಆಗಿದ್ರೆ. ಇನ್ನು ಚೈತನ್ಯಾರೋಪ ಅವೆಲ್ಲ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಹಿಂದೆ ನಾವು ಅದನ್ನು ಖಂಡನೂ ಮಾಡಿಬಿಟ್ಟಿದ್ದೇವೆ. ಆದ್ದರಿಂದಲೇನೆ ಮನಸ್ಸನ್ನ ಚಿದಚಿನ್ ಮಿಶ್ರಿತ ಅಂತ ಒಪ್ಪಬೇಕು. ಮನಸ್ಸನ್ನು ಏನನ್ಬೇಕು? ಚಿದಚಿನ್ ಮಿಶ್ರಮೇವ ಅಂಗೀಕಾರ್ಯಂ ಭವಂತಿ ಚ ಅತ್ರ ಆಗಮಾಹ. ಅಲ್ಲ, ಮನಸ್ಸು ಚಿದಚಿನ್ ಮಿಶ್ರಿತವಾಗಿರ್ತದೆ ಅನ್ಲಿಕ್ಕೆ ಏನ್ ಪ್ರಮಾಣ? ಆಗಮಾಹ ಭವಂತಿ. ವೇದವಾಕ್ಯಗಳು ಈ ವಿಷಯದಲ್ಲಿ ಪ್ರಮಾಣವಾಗಿದ್ದಾವೆ. ಹೇಳ್ತೀನಿ. ಚಿತ್ ಅಂದ್ರೆ ಜೀವ, ಚೈತನ್ಯ. ಅಚಿತ್ ಅಂತಂದ್ರೆ ಜಡ. ಜೀವ ಜಡಾತ್ಮಕವಾಗಿದೆ ಅಂತೆ ಮನಸ್ಸು. ನೋಡ್ರಿ, ಚೇತನ ಅಚೇತನಾತ್ಮಕವಾಗಿದೆ ಅಂತದು.
ಚೇತನಾಚೇತನ ಮಿಶ್ರಿತವಾಗಿದೆ. ಹೇಗೆ ಹಾಲು ನೀರು ಮಿಶ್ರಿತ ಆಗಿರ್ತದೋ ಇಲ್ಲೋ, ಹಾಲು ನೀರು ಮಿಶ್ರಣ ಆದಾಗ ನಾವು ಹಾಲು ಅಂತ ಕರಿತೇವೆ ಅದನ್ನು. ಆ ಹಾಲು ನೀರುಗಳು ಮಿಶ್ರಣ ಆದಂತೆ ಮನಸ್ಸು ಕೂಡ ಅಚಿತಗಳ ಮೇಲನ ಆಗಿಬಿಟ್ಟಿದೆ ಅಂತ. ಚಿದಚಿನ್ ಮೇಲನ. ಯದಿ ಮನಸಾ ಸರ್ವಾವಸ್ಥಾ ಪ್ರಾಪ್ತಿ ತದಾ ಮೋಕ್ಷೇಪಿ ತಸ್ಯ ಭಾವಾದೇವ ಅವಸ್ಥಾಃ ಸ್ಯುಃ ಇತ್ಯತ ಉಕ್ತಂ. ಯಾವತ್ ಸಂಸೃತಿ ತಾವದೇವ ಜೀವಸ್ಯ ಉಪಕಾರ ಅಪಕಾರೌ ಕರೋತಿ ಇತಿ. ಒಂದು ವೇಳೆ ಮನಸ್ಸು ಚಿದಚಿನ್ ಮಿಶ್ರಿತವಾದದ್ದು ಎಲ್ಲ ಅವಸ್ಥೆಗಳನ್ನು ಅದೇ ತೋರಿಸೋದು ಅಂತಾಗ್ಬಿಟ್ರೆ ಮೋಕ್ಷದೊಳಗೂ ಕೂಡ ಈ ಚಿದಚಿನ್ ಮಿಶ್ರಿತ ಮನಸ್ಸು ಇರಲೇಬೇಕಾಗ್ತದೆ. ಹಾಗಾದರೆ ಮೋಕ್ಷದೊಳಗೂ ಇದಿದೆ ಅಂತ ಒಪ್ಪೋಣವಾ ಹೇಗೆ? ಅವಾಗ ಸಂಸಾರದ ಅವಸ್ಥೆಗಳನ್ನ ಇದೇ ಮನಸ್ಸು ಇರೋದಾಗಿದ್ರೆ ತೋರಿಸ್ಬೇಕಾಗಾದ್ರೆ, ಮೋಕ್ಷ ಆದ್ಮೇಲೂ ಕೂಡ ಸಂಸಾರದ ಅವಸ್ಥೆಗಳು ನಮ್ಮ ಅನುಭವಕ್ಕೆ ಇದೇ ಮನಸ್ಸಿದೆ ಅಲ್ಲ. ಅದಕ್ಕೆ ಉಕ್ತಂ ಯಾವತ್ ಸಂಸೃತಿ, ಈ ಚಿದಚಿನ್ ಮಿಶ್ರಣ ರೂಪ ಮನಸ್ಸಿದೆ ಅಲ್ಲ, ಇದು ಮೋಕ್ಷದ ತನಕ ಇರೋದಿಲ್ಲಂತೆ. ಇದು ಎಲ್ಲಿವರೆಗೂ ಇರ್ತದೆ ಅಂದ್ರೆ ಸಂಸೃತಿ ಯಾವತ್, ಸಂಸಾರ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಜೀವನಿಗೆ ಉಪಕಾರ ಅಪಕಾರ ಎರಡೂ ಮಾಡ್ಕೊಂಡು ಅಡ್ಡಾಡ್ತಿರ್ತದಂತೆ. ಅರ್ಥ ಆಯ್ತಾ? ಯಾವತ್ ಸಂಸೃತಿ ತಾವದೇವ ಜೀವಸ್ಯ ಉಪಕಾರ ಅಪಕಾರವು ಕರೋತಿ. ಎಲ್ಲಿವರೆಗೂ ಸಂಸಾರವೋ ಅಲ್ಲಿವರೆಗೂ ಜೀವನಿಗೆ ಚಿದಚಿನ್ ಮಿಶ್ರಣ ಆದ ಮನಸ್ಸಿನ ಉಪಕಾರ ಅಪಕಾರಗಳು ನಡೀತಿರ್ತಾವಂತೆ. ಮನಸ್ಸು ಯಾವಾಗಲೂ ಉಪಕಾರನೇ ಮಾಡ್ತದೆ ಅಂತ ನಿಯಮ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಅದನ್ನ ನಂಬಿದ್ರೆ ಬಿದ್ರಿ ಅಂತ ಹೇಳಿ ನಿಮ್ಮ ಹಿಂದೆ ಅದನ್ನ ಇಟ್ಕೋಬೇಕು. ಯಾವುದನ್ನ? ಇಲ್ಲದೆ ಹೋದ್ರೆ ಅದನ್ನ ಅಳವಡಿಸ್ಕೊಂಡ್ಬಿಟ್ಟು ಹೋದ್ರೆ ಕಣ್ಪಟ್ಟಿ ಇಲ್ಲದ ಕುದುರೆ ಏರ್ದಾಗ ಆಗ್ತದೆ. ಕೆಲವರು ದಾರ್ಶನಿಕರು ಬರೀ ಜಡ ಅದು ಅಂತಾರೆ. ಅದು ತಪ್ಪು. ಕೆಲವು ದಾರ್ಶನಿಕರು ಹೇಳುವಂತೆ ಜಡ ಅಂತನ್ನೋದು ತಪ್ಪು. ಕೆಲವು ದಾರ್ಶನಿಕರು ಆರೋಪಿತ ಚೈತನ್ಯ ಅಂತಾರೆ, ಅದು ತಪ್ಪು. ಎರಡನ್ನೂ ತಪ್ಪು ಅಂತ ಹೇಳಿ ಚಿದಚಿನ್ ಮಿಶ್ರಿತ ಇದು ಅಂತ ಸಮರ್ಥನೆ ಮಾಡಿದ್ರು. ನಮ್ಮ ಮತದ ಪ್ರಕಾರ ಚಿದಚಿನ್ ಮಿಶ್ರಣ ರೂಪವಾದದ್ದು ಮನಸ್ಸು. ಅಂದ್ರೆ ಹಾಲು ಮತ್ತು ನೀರು ಸೇರಿದಂತೆ, ನೀರಿನಂತೆ ಅಚಿತ್, ಹಾಲಿನಂತೆ ಚಿತ್. ಚಿದಂಶ ಅಚಿದಂಶ ಸೇರಿ ಮನಸ್ಸಿದೆ ನಮಗೆಲ್ಲ. ನಮ್ಮ ದೇಹದೊಳಗೆ ನಮ್ಮ ಸಂಸಾರ ಅವಸ್ಥೆ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಇದು ಉಪಕಾರ ಅಪಕಾರ ಮಾಡ್ಕೊಂಡಿರ್ತದೆ ಜೀವನಿಗೆ. ಎಷ್ಟು ಅದರ ಅರ್ಥ ಏನು ಅಂತ ಹೇಳ್ತೇನೆ ಈಗ. ಮೋಕ್ಷಕ್ಕೆ ಹೋದಾಗ ಅಚಿದಂಶ ಅನ್ನೋದು ದೂರ ಆಗಿಬಿಟ್ಟಿರ್ತದಂತೆ. ಚಿನ್ಮಾತ್ರಾಣ್ ಇಂದ್ರಿಯಾಣ್ಯಾಹು ಮುಕ್ತಾನಾಂ ಅನ್ಯದೈವತು ತಾನೇವ ಜಡಯುಕ್ತಾನಿ ಹ್ಯಭಿನ್ನಾನಿ ಸ್ವರೂಪತಃ ಅಂತ ವೇದವಾಕ್ಯ. ಅಂದ್ರೆ ಸಂಸಾರಾವಸ್ಥೆಯಲ್ಲಿರುವಾಗ ಇಂದ್ರಿಯ ಮನಸ್ಸುಗಳೆಲ್ಲ ಜಡಯುಕ್ತ ಆಗಿರ್ತದೆ. ಯದ್ಯಪಿ ಅವು ಚಿನ್ಮಾತ್ರಗಳು, ಆದರೆ ಸಂಸಾರದಲ್ಲಿರುವಾಗ ಜಡಯುಕ್ತ ಆಗಿರ್ತದೆ. ಜಡಾಂಶ ಅನ್ನೋದು ಹೋಗ್ಬಿಡ್ತದೆ. ಹೆಂಗೆ ಹಂಸದ ಮುಂದೆ ನೀರು ಮಿಶ್ರಿತ ಹಾಲಿಟ್ರೆ ನೀರಿನ ಅಂಶ ಅಲ್ಲೇ ಉಳಿಸಿ ಹಾಲಿನ ಅಂಶವನ್ನು ಮಾತ್ರ ಶುದ್ಧ ಹಾಲಿನ ಅಂಶ ಸ್ವೀಕರಿಸ್ತದೋ, ಮುಕ್ತಿ ಅನ್ನೋದು ಬರುವಾಗ
ಈ ನೀರಿನ ಅಂಶದಂತಿರುವ ಜಡ ಅಂಶಗಳೆಲ್ಲ ದೂರ ಆಗಿಬಿಡ್ತದೆ. ನೋಡ್ರಿ ಎಷ್ಟು ಒಳಗಿದ್ದು ಇಳಿದು ವಿಷಯ ಇದೆಲ್ಲ. ಆದ್ರಿಂದ ಎಲ್ಲ ಸ್ಪಷ್ಟ ತಿಳ್ಕೊಳ್ಬೇಕು ಅವೆಲ್ಲ ವಿಷಯಗಳು. ಹೀಗೆ ಚಿದಚಿನ್ ಮಿಶ್ರಿತತ ಅನ್ನೋದು ಮೋಕ್ಷಕ್ಕೆ ಹೋಗುವವರೆಗೂ, ಮೋಕ್ಷಕ್ಕೆ ಹೋದ ಬಳಿಕ ಅಚಿದಂಶ ಮಿಶ್ರಣ ಇರಲ್ಲ, ಅವಾಗ ಶುದ್ಧ ಚಿದಂಶ ಮಾತ್ರ. ನೋಡ್ರಿ, ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾದಿತಿ ವ್ಯಾಖ್ಯಾತಿ. ಆ ಸೂತ್ರದ ಆ ಭಾಗವನ್ನು ವ್ಯಾಖ್ಯಾನ ಮಾಡ್ತಾರೆ. ಮನೋವಿಕಾರ ಇತಿ ಮನೋವಿಕಾರ ವಿಷಯಾ ಸ್ವಾಪ್ನಾಯದ್ ಬಾಹ್ಯವನ್ನತೆ. ಸ್ಥೂಲಾ ಭವಂತ್ಯತಸ್ತೇಷಾಂ ಸ್ಪಷ್ಟತಾ ನ ತಥಾ ಕ್ವಚಿತ್. ಇದನ್ನ ನಾಳೆ ಮಾಡೋಣ.